ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟೆ, ಸೊಲ್ಲಾಪುರ ಜಿಲ್ಲೆ. ಸೊನ್ನಲಗಿ ಸಿದ್ದರಾಮರ ಪಾದಕ್ಕೆ ನಮಸ್ಕರಿಸುತ್ತಾ, ಇಂದು ಗುರುವಾರ, ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ. ಇದು ಶ್ರಾವಣ ತಿಂಗಳು, ಪವಿತ್ರ ತಿಂಗಳು. ಈ ಗುರುವಾರದಿಂದ ನಮ್ಮ ಅಕ್ಕಲಕೋಟಿನ ಆರಾಧ್ಯ ದೈವರಾದ ಶ್ರೀ ಸ್ವಾಮಿ ಸಮರ್ಥರ ಒಂದು ಪೂಜೆಯನ್ನು ನಮ್ಮ ಮನೆಯಲ್ಲಿ ನಾವು ನೆರವೇರಿಸಿದ್ದೇವೆ. ಈ ಪೂಜೆ ಮಾಡುವ ಪ್ರಮುಖ ಉದ್ದೇಶ ಎಂದರೆ, ನಿನ್ನೆ ನಡೆದ ಮಹಾರಾಷ್ಟ್ರ ಸೆಟ್ ಪರೀಕ್ಷೆಯ ಫಲಿತಾಂಶ, ಆ್ಯಕ್ಚುಲಿ 7 ಏಪ್ರಿಲ್ 2024ರಂದು ಮಹಾರಾಷ್ಟ್ರ ಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗಿತ್ತು. ಈ ಪರೀಕ್ಷೆಯ ಒಂದು ಫಲಿತಾಂಶ 4 ತಿಂಗಳ ನಂತರ, ಅಂದರೆ 5 ಆಗಸ್ಟ್ 2024ರಂದು ಪ್ರಕಟಿಸಿದ್ದಾರೆ. ಈ ಪರೀಕ್ಷೆಯಲ್ಲಿ 66 ವಿದ್ಯಾರ್ಥಿಗಳು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ, ನನ್ನ ಬುಕ್ಗಳನ್ನು ಓದಿ, ನನಗೂ ಕೂಡ ಪ್ರೋತ್ಸಾಹನ ನೀಡಿ ತಾವು ತಮ್ಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅವರ ಯಶಸ್ವಿನಲ್ಲಿ ನನ್ನ ಜೀವನ ಅಡಗಿದೆ. ನಿನ್ನೆ ಕರ್ನಾಟಕದಲ್ಲಿ ಕೂಡ 211 ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರು. ಇದು ನನ್ನ ಜೀವನದ ಅತಿ ದೊಡ್ಡ ಸಾಧನೆ ಅಂತೇಳಿ ನಾನು ಕರೆಯುತ್ತೇನೆ. ನನಗೆ ಸಿಕ್ಕಂಥ ಒಂದು ಪರೀಕ್ಷೆಯ ಅನುಭವವನ್ನು ನಿಮ್ಮ ಜೊತೆಗೆ ಬಿಚ್ಚು ಮನಸ್ಸಿನಿಂದ ನಾನು ಹೇಳುತ್ತಿದ್ದೇನೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡುತ್ತಾರೆ, ಪ್ರಯತ್ನ ಮಾಡುತ್ತಾರೆ. ಆದರೆ ಹೇಗೆ ಓದಬೇಕು, ಏನನ್ನು ಓದಬೇಕು, ಏನನ್ನು ಓದಬಾರ್ದು ಅನ್ನುವ ಒಂದು ಕಲ್ಪನೆಯನ್ನು ನಾನು ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ಪ್ರತಿಯೊಂದು ಪ್ಲ್ಯಾನ್ ಸಕ್ಸಸ್ಫುಲ್ ಆಗುತ್ತಿದೆ. ಅದಕ್ಕೆ ಒಂದು ಉದಾಹರಣೆ ಎಂದರೆ 66 ವಿದ್ಯಾರ್ಥಿಗಳು. ಸೊ ಈ 66 ವಿದ್ಯಾರ್ಥಿಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ದಯವಿಟ್ಟು ಈ ವಿಡಿಯೋ ಮಾಡುವ ಪ್ರಮುಖ ಉದ್ದೇಶ, ನಮ್ಮ ಸ್ವಾಮಿ ಸಮರ್ಥರು ಒಂದು ಮಾತನ್ನು ಹೇಳುತ್ತಾರೆ, ಭಿಯೂ ನಕೋಸ್ ಮೀ ತುಜಾ ಪಾಠಿಸಿ ಆಹೆ. ಮರಾಠಿ ಒಳಗದ ವಾಕ್ಯದೆ, ಭಿಯೂ ನಕೋಸ್ ಮೀ ತುಜಾ ಪಾಠಿಸಿ ಆಹೆ. ನೀನು ಅಂಜಬೇಡ, ಮುಂದೆ ನಡೆ, ನಾನು ನಿನ್ನ ಹಿಂದೆ ಇದ್ದೇನೆ, ನಾನು ನಿನ್ನ ಜೊತೆಗಿದ್ದೇನೆ, ನನ್ನ ಆಶೀರ್ವಾದ ನಿನ್ನ ಹಿಂದೆ ಇದೆ, ನೀನು ಮುಂದೆ ನಡಿ, ನೀನು ಮುಂದೆ ಸಾಗು, ನೀನು ಹೆಜ್ಜೆ ಇಡು, ಒಳ್ಳೆಯ ಕೆಲಸಕ್ಕಾಗಿ ನಾನು ಯಾವಾಗಲೂ ನಿನ್ನ ಜೊತೆಗಿದ್ದೇನೆ ಅನ್ನುವ ಧೈರ್ಯ ತುಂಬುವ ಮಾತುಗಳು ಸ್ವಾಮಿ ಸಮರ್ಥ ಮಹಾರಾಜರು ಹೇಳುತ್ತಿದ್ದಾರೆ. ಅದಕ್ಕಾಗಿ 24 ನವೆಂಬರ್ದಂದು ನಡೆಯಲಿರುವ ಕರ್ನಾಟಕ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಕೂಡ ಭರ್ಜರಿಯಾಗಿ ಸಾಧನೆ ಮಾಡಬೇಕು. ನಿಮ್ಮ ಬಾಳು ಬಂಗಾರವಾಗಬೇಕು. ನಿಮ್ಮ ಬಾಳಿನಲ್ಲಿ ಆಶಯ ಕಿರಣ, ಬೆಳಕಿನ ಕಿರಣ ಸಿಗಲೇಬೇಕು. ನೀವು ಕೂಡ ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿ ನಿಮ್ಮ ಜೀವನವನ್ನು ಉಜ್ವಲ ಮಾಡಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ಸಾಧಕರ ಬಗ್ಗೆ ಸ್ವಲ್ಪ ನಾನು ಪರಿಚಯ ಮಾಡಿಕೊಡುತ್ತೇನೆ. ಯಾಕೆ ಇವ್ರ ಬಗ್ಗೆ ನಾನು ಪರಿಚಯ ಮಾಡಿಕೊಡೋದಂದ್ರೆ, ನೀವು 10 ಪುಸ್ತಕಗಳನ್ನು ಓದೋದಷ್ಟೇ ಈ ಒಂದು ಸಾಧಕರ ಜೀವನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅವರು ಮನುಷ್ಯರು, ಅವರಿಗೂ ಕೂಡ ಜೀವನ ಇದೆ, ಅವ್ರಿಗೂ ಕೂಡ ಸಮಸ್ಯೆ ಇದೆ. ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ, ಆ ಎಲ್ಲ ಸಮಸ್ಯೆಗಳನ್ನು ಬದಿಗೊತ್ತಿ, ಆ ಎಲ್ಲ ಅಡೆತಡೆಗಳನ್ನು ದಾಟಿ ಅವರು ಮುಂದೆ ಸಾಗಿದ್ದಾರೆ. ಒಮ್ಮೊಮ್ಮೆ ನಾವು ಬಂಡೆಗಲ್ಲುಗಳಾಗಬೇಕಾಗುತ್ತದೆ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುತ್ತಾ ನಾವು ದೃಢವಾಗಿ ನಿಲ್ಲಬೇಕಾಗುತ್ತದೆ. ಒಮ್ಮೊಮ್ಮೆ ನಾವು ನದಿಯ ಹಾಗೆ ಹರಿಯುತ್ತಾ ಹೋಗಬೇಕಾಗುತ್ತದೆ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನದಿಯು ತನ್ನ ಗುರಿಯನ್ನು ಬಿಡುವುದಿಲ್ಲ. ಅದು ಹರಿಯುತ್ತಾ ಹೋಗಿ ಸಮುದ್ರಕ್ಕೆ ಕೂಡುತ್ತದೆ. ಹಾಗೆ ಕೆಸೆಟ್ ಪರೀಕ್ಷೆ ಪಾಸ್ ಮಾಡೋದೇ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದೇ ಇದೆ, ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ ನಮ್ಗೆ ಪ್ರೊಫೆಸರ್ ನೌಕರಿ ನಮಗೆ ತೆಗೆದುಕೊಳ್ಳುವುದಿದೆ ಅನ್ನುವ ಒಂದು ದೃಢ ಸಂಕಲ್ಪದಿಂದ ಇವರು ಮಾಡಿದ್ದಾರೆ. ನೀವು ಕೂಡ ಮಾಡಿ. ಇವರ ಒಂದು ಸಂಕ್ಷಿಪ್ತವಾಗಿ ಇವರ ವಿಚಾರಗಳನ್ನು ನಾನು ಹೇಳುತ್ತೇನೆ. ದಯವಿಟ್ಟು ತಾವೆಲ್ಲರೂ ಇದನ್ನು ನೋಡಬೇಕು. ನಾನು ಹೇಳಿದ ಮಾತುಗಳನ್ನು ತುಂಬ ನಾವೇನು ಕರಿತೀವಿ, ನಂಬಿಕೆಯಿಂದ ಕೇಳಬೇಕು. ನಂಬಿಕೆ ಇಡಬೇಕು. ಜೀವನದೊಳಗ ದೊಡ್ಡವರು ಹೇಳುವ ಮಾತು, ಅಂದ್ರೆ ಗುರುಗಳು ಹೇಳುವ ಮಾತು, ತಂದೆ ತಾಯಿಗಳು ಹೇಳುವ ಮಾತು ನೀವು ನಂಬಲೇಬೇಕು. ಯಾವುದೇ ಗುರು, ಯಾವುದೇ ತಂದೆ ತಾಯಿ ತಮ್ಮ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದನೇ ಮಾಹಿತಿಯನ್ನು ಹೇಳುತ್ತಿರುತ್ತಾರೆ. ಪ್ರಪಂಚದೊಳಗೆ ಇವರು ತಂದೆ ತಾಯಿ ಮತ್ತು ಗುರು ಇವರ ಸ್ಥಾನ ತುಂಬಾ ದೊಡ್ಡದಿದೆ. ಹೀಗಾಗಿ ಗುರುವಿನ ಮಾತನ್ನ ತಾವೆಲ್ಲರೂ ನಂಬಿಕೆಯಿಂದ ಕೇಳಲೇಬೇಕು. ಓಕೆ, ಸೊ ನನಗೆ ನೀವು ಗುರು ಅಂತೇಳಿ ತಿಳಿದಿದ್ದೀರಿ. ಹೀಗಾಗಿ ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ, ನೋಡ್ರಿ. ಕರುನಾಡಿಗೆ ಇನ್ನೊಮ್ಮೆ ನಮಸ್ಕಾರ.
ನನಗೆ ಗೊತ್ತು 24 ನವೆಂಬರ್ ಕೆಸೆಟ್ ಎಕ್ಸಾಮ್ ಇದೆ. ಅದ್ರ ಬಗ್ಗೆ ನೀವೆಲ್ಲರೂ ನನಗೆ ವಿಡಿಯೋ ಮಾಡ್ರಿ ಸರ್, ವಿಡಿಯೋ ಮಾಡಿ ಸರ್, ಬೇಗನೆ ಮಾಡಿ ಅಂತೇಳಿ ನೀವು ನನಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೀರಿ. ಖಂಡಿತವಾಗಿಯೂ ನಿಮ್ಮನ್ನು ನಾನು ನಡು ನೀರಿನಲ್ಲಿ ಕೈ ಬಿಡುವುದಿಲ್ಲ. ನಾನು ವಿಡಿಯೋ ಮಾಡೇ ಮಾಡುತ್ತೇನೆ. ಪೇಪರ್ 1ದ ಸಂಪೂರ್ಣ ಜವಾಬ್ದಾರಿ ಕೂಡ ನನಗಿದೆ. ಆದರೆ ಇಲ್ಲಿ ನಿನ್ನೆ ನಡೆದ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದಲ್ಲಿ ಪ್ರಕಟಗೊಂಡ ಫಲಿತಾಂಶದಲ್ಲಿ ಅದ್ಭುತ ಸಾಧಕರು ನಿಮ್ಮ ಎದುರಿಗೆ ನಿಂತಿದ್ದಾರೆ. ಅವರು ನೋಡ್ರಿ, ಇವರು ಮಹಾರಾಷ್ಟ್ರದವರದಾರಿ, ನಾವು ಕರ್ನಾಟಕದವರಿದ್ದೀವಿ. ಮಹಾರಾಷ್ಟ್ರದ ಒಳಗೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಂದ ನಮಗೇನು ಲಾಭವಾಗುತ್ತದೆ ಅನ್ನುವ ಸಂಕುಚಿತ ಮನೋಭಾವನೆ ಬೇಡ. ಈ ಪ್ರಪಂಚವೇ ನನ್ನ ಮನೆ ಇದೆ ಅಂತೇಳಿ ಕುವೆಂಪುನವರು ಹೇಳಿದ ಮಾತು 100ಕ್ಕೆ ಸತ್ತು, 100ಕ್ಕೆ 100ರಷ್ಟು ಸತ್ಯವಾಗಿದೆ. ಈ 66 ವಿದ್ಯಾರ್ಥಿಗಳು ಏನು ಪರೀಕ್ಷೆ ಪಾಸ್ ಆಗಿದ್ದಾರೆ ನೋಡ್ರಿ, ಪ್ರತಿಯೊಬ್ಬರು ಕೂಡ ಒಂದೊಂದು ಅದ್ಭುತವಾದ ಜೀವನವನ್ನ ಸಾಗಿಸುತ್ತಿದ್ದಾರೆ. ವ್ಯಕ್ತಿ ಯಾರೇ ಇರಲಿಪ್ಪ, ಅವರಿಂದ ಪ್ರೇರಣೆಯನ್ನು ತೆಗೆದುಕೊಂಡು ನಾವು ಕೂಡ ಸಾಧನೆ ಮಾಡಬೇಕು. ನಾವು 10 ಬುಕ್ ಓದೋದು ಅಷ್ಟೇ ಅದ. ಈ ಜನರ ಒಂದು ಸಾಧನೆಯನ್ನು ನಿಮ್ಮ ಎದುರಿಗೆ ಹೇಳಬೇಕು. ಇಲ್ಲಿ ಏನು 66 ಜನ ಅದಾರ. ಇದ್ರೊಳಗೆ ಶಿಕ್ಷಕರು ಅದಾರ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಅದಾರೆ, ಇದ್ರೊಳಗೆ ಪೊಲೀಸ್ ಅಧಿಕಾರಿಗಳದಾರ, ಇದ್ರೊಳಗೆ ಲೇಬರ್ಸ್ ಕೆಲಸ ಮಾಡೋರು ಅದಾರ್ರಿ, ಇದರಲ್ಲಿ ಅತ್ಯಂತ ಕಡು ಬಡವ ವಿದ್ಯಾರ್ಥಿಗಳದಾರ, ಇದರಲ್ಲಿ ವಿಧವೆಯರದಾರ, ಪಾಪ ಮಿಸ್ಟರ್ ತೀರ್ಕೊಂಡ್ರ, ಅಂಥವ್ರು ಕೂಡ ಇಂಥ ಪರೀಕ್ಷೆನ ಬರೆದ್ರು. ಇದರಲ್ಲಿ ಅಗರ್ಭ ಶ್ರೀಮಂತ ಹುಡುಗಿ ಕೂಡ, ಅಗರ್ಭ ಶ್ರೀಮಂತ ಕೂಡ ಅದಾರ. ಇಂಗ್ಲಿಷ್ ಮೀಡಿಯಂದೊಳಗೆ ಓದೋರು ಅದಾರ್ರಿ, ಕನ್ನಡ ಮೀಡಿಯಂದೊಳಗೆ ಮರಾಠಿ ಮೀಡಿಯಂದಲ್ಲಿ ಓದಿದ ವಿದ್ಯಾರ್ಥಿಗಳು ಅದಾರ್ರಿ, ಉರ್ದು ಮೀಡಿಯಂದಲ್ಲಿ ಓದಿದ ವಿದ್ಯಾರ್ಥಿಗಳು ಅದಾರ್ರಿ, ಟೀಚರ್ಸ್ ಕೂಡ ಅದಾರ್ರಿ, ಬೇರೆ ಡಿಪಾರ್ಟ್ಮೆಂಟ್ದೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಂತೂ 12 ಅಟೆಂಪ್ಟ್, ಮೈ ಗಾಡ್, ಎಂತ ಗ್ರೇಟ್ ಇದ್ದಿರ್ಬೇಕ್ರಿ ಅವ್ರಿಗೆ. 12 ಅಟೆಂಪ್ಟ್ ರೀ, 12 ಬಾರಿ. ನಮ್ಗೆ ಅನಿಸಿದ್ರು ಹೇಳ್ರಿ ಸರ್ ಮೊದಲನೇ ಪ್ರಯತ್ನ. ಹೌದು, ಮೊದಲನೇ ಪ್ರಯತ್ನದೊಳಗೂ ಪರೀಕ್ಷೆ ಪಾಸ್ ಆದಂತ ವಿದ್ಯಾರ್ಥಿಗಳು ಅದಾರೆ. ಜಸ್ಟ್ ಅವರು PG ಓದುವಂತ ವಿದ್ಯಾರ್ಥಿ ಕೂಡ ಕೇವಲ 3 ತಿಂಗಳ ಓದಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ಕೂಡ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಇನ್ನು ಒಬ್ಬ ಮಹಾಶಯದರ ಕೊಲ್ಲಾಪುರದವರು ಸರ್, ಇದು ಅವರ 12ನೇ ಅಟೆಂಪ್ಟ್. ನೋಡ್ರಿ, ನೆನಪಿಡ್ರಪ್ಪ, ನಾನು ಹೇಳೋ ಉದ್ದೇಶ 12 ಅಟೆಂಪ್ಟ್ ಅಂದ್ರೆ 12 ವರ್ಷ ರೀ. ಪ್ರತಿ ವರ್ಷ ಎಕ್ಸಾಮ್ ಬರೀತಾರೆ ಅವರು, ಪ್ರತಿ ವರ್ಷ ಫೇಲ್ ಆಗೋದು, ಪ್ರತಿ ವರ್ಷ ಎಕ್ಸಾಮ್ ಬರೋದು, ಪ್ರತಿ ಸಲ ಫೇಲ್ ಆಗೋದು. ಅವ್ರಿಗೆ ಬಿಗ್ 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 ಸಲ್ಯೂಟ್. ಇಂಥವ್ರನ್ನು ಇರ್ತಾರಲ್ರಿ ಸಮಾಜದೊಳಗ, ಇದಕ್ಕೆ ಪ್ರಯತ್ನವಾದಿಗಳಂತಾರ, ಬಿಡೋದಿಲ್ಲ ಅವ್ರು. ಅವರಷ್ಟು ತಾಳ್ಮೆ ನಿಮ್ಮ ಹತ್ರ ಐತ್ರಿ. ತಾಳಿದವನು ಬಾಳಿ ಏನಂತೇಳಿ ದೊಡ್ಡವರು ಹೇಳಿದ್ದಾರೆ. ಆದ್ರೆ ತಾಳ್ಮೆ ಬೇಕಪ್ಪ ನಿಮ್ಮ ಹತ್ರ. ತಾಳ್ಮೆ ಇತ್ತಲೋ ನೀವು ಪರೀಕ್ಷೆದೊಳಗೆ ಪಾಸ್ ಆಗೇ ಆಗ್ತೀರಿ. ಅವ್ರ ಬಗ್ಗೆ ನಾನು ಹೇಳೋದಿದ್ದೀನಿ. ಇಲ್ಲಂದ್ರೆ 12 ಅಟೆಂಪ್ಟ್ ಬರೆದವರು ಪ್ರೊಫೆಸರ್ ಯೋಗೇಶ್ ಚೌಗುಲೆ ಸರ್ ಅವರು. ಅದು ಸಬ್ಜೆಕ್ಟ್ ಯಾವುದು? ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ದೊಳಗೆ. ಇವರು ಕೊಲ್ಲಾಪುರದವರು, ಕೊಲ್ಲಾಪುರ ಮಹಾಲಕ್ಷ್ಮಿ ಆ ಜಿಲ್ಲೆಯವರು. ಇವರು ಯೋಗೇಶ್ ಸರ್ ಅವರು 12ನೇ ಅಟೆಂಪ್ಟ್ ಕೆಸೆಟ್ ಎಕ್ಸಾಮ್ ಬರೆದು ಪರೀಕ್ಷೆ ಪಾಸ್ ಆದರು. ಮೊನ್ನೆ ನಮ್ಮ ಕರ್ನಾಟಕದೊಳಗೂ 11ನೇ ಅಟೆಂಪ್ಟ್ ಬರೆದು ಕೆಸೆಟ್ ಪರೀಕ್ಷೆ ಪಾಸ್ ಆದವರು ಅದರ್ ನಮ್ಮ ಒಬ್ರು ಸರ್ ಅದಾರ. ಅವ್ರ ಬಗ್ಗೆನೂ ನಾನು ನಿಮ್ಗೆ ಹೇಳಿದ್ದೆ. ಇವರು ಅದಾರ್ರಿ, ಇವ್ರು ನಿಜವಾದ ಸಾಧಕರು. ಅವ್ರು ಕೈ ಬಿಡೋದಿಲ್ಲ. ಒಬ್ರು ಅದರ್ರಿ, ಮಿಸ್ಟರ್ ತೀರ್ಕೊಂಡಾರ. ಪಾಪ ಮಿಸ್ಟರ್ ತೀರ್ಕೊಂಡ ನಂತರ ಸಮಾಜ ಎಲ್ಲರೂ ಎಷ್ಟು ದುಃಖ ಇರ್ತದ್ರಿ, ದುಃಖ ಎಷ್ಟು. ಆದ್ರೆ ಮಿಸ್ಟರ್ ತೀರ್ಕೊಂಡ್ರು ಕೂಡ ಒಂದೇ ಒಂದು 1.5 ತಿಂಗಳಲ್ಲಿ ಮತ್ತೆ ಮನಸ್ಸು ಪರಿವರ್ತನೆ ಮಾಡಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆದು ಅದು ಇಂಗ್ಲಿಷ್ ಸಬ್ಜೆಕ್ಟ್ದೊಳಗೆ ಪರೀಕ್ಷೆ ಪಾಸ್ ಮಾಡ್ತಾರಂದ್ರ ಆ ಪೂನಮ ತಾಯಿ ಎಷ್ಟು ಗ್ರೇಟ್ ಇದ್ದಿರ್ಬೇಕ್ರಿ. ಅವ್ರಿಗೆ ನೋವಲ್ಲವೇ? ಅವ್ರಿಗೆ ತೊಂದರೆ ಇಲ್ಲವೇ? ಯಜಮಾನ್ರು ಅಂದ್ರೆ ಗಂಡ ತೀರಿಕೊಂಡ ನಂತರ ಕೂಡ ಅದು ಅಂತೂ ಹೆಣ್ಮಕ್ಳಿಗೆ ಅದರಷ್ಟು ದುಃಖ ಪ್ರಪಂಚದೊಳಗೆ ಬೇರೆ ಇಲ್ಲೇ ಇಲ್ಲ. ಅಂತಹ ಕಷ್ಟದೊಳಗನೆ ಇವರು ತಮ್ಮ ಜೀವನ ಕಟ್ಟಿಕೊಳ್ಳುವಂತ ಕೆಲಸ ಈ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಒಬ್ರು PSI ಸಾಹೇಬ್ರದರ, PSI ಎಲ್ಲ ವೆಲ್ ಸೆಟಲ್ಡ್. ಅವರಂತೂ ಕೌನ್ ಬನೇಗ ಕರೋಡಪತಿದೊಳಗೆ 12 ಲಕ್ಷ ರೂಪಾಯಿ ಗೆದ್ದವರು. ಆಲ್ರೆಡಿ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅದಾರ ಅವ್ರು ಧುಳೆ ಜಿಲ್ಲೆದೊಳಗೆ. ರೊಕ್ಕ ಐತಿ, ರೂಪಾಯಿ ಐತಿ, ಸಮಾಜದೊಳಗೆ ಶ್ರೇಷ್ಠ ಸ್ಥಾನ ಎಲ್ಲವೂ ಇದ್ರೂ ಕೂಡ ಜ್ಞಾನ ಎಲ್ಲಕ್ಕಿಂತ ದೊಡ್ಡದು ಜ್ಞಾನ ಇದೆ ಸರ್. ಅದಕ್ಕೆ ನನಗೆ ಪೊಲಿಟಿಕಲ್ ಸೈನ್ಸ್ದೊಳಗೆ ನಾನು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೀಬೇಕು, ನಿಮ್ಮ ಮಾರ್ಗದರ್ಶನ ನನಗಿರ್ಲಿ ಅಂತೇಳಿ ಒಬ್ರು PSI ಸಾಹೇಬರು ನಾವು ಫೋನ್ ಮಾಡಿ ಕೇಳಿದಾಗ, ಇದು ಅಲ್ಲವೇ ಖುಷಿ? ಈಗನು ಸಮಾಜದೊಳಗೆ ಜ್ಞಾನಕ್ಕೆ ಬೆಲೆ ಐತಿ, ಅದಕ್ಕೆ ಜ್ಞಾನವಂತರಾಗ್ರಿ, ಪರೀಕ್ಷೆನ ಪಾಸ್ ಆಗ್ರಿ. ಅವ್ರಿಗೆ ಏನು ಅವಶ್ಯಕತೆ ಐತಿ? ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಅವರು ಪರೀಕ್ಷೆ ಬರೋದು ಪಾಸ್ ಆದರಲು. ಒಬ್ಬರಂತೂ ಅನಾಥರದಾರ, ಅನಾಥರು, ತಂದೆ ಇಲ್ಲ, ತಾಯಿ ಇಲ್ಲ, ಬಳಗ ಇಲ್ಲ.
ನೋಡ್ರಿ, ಅವರು ಕೈಲಾಸ ರಾಠೋಡ್ ಅಂತೇಳಿ ಯಾರೂ ಇಲ್ಲ ಅವ್ರಿಗೆ ಪಾಪ. ಅಂಥವ್ರು ಕೂಡ ಕಷ್ಟಪಟ್ಟು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆಗಿ ಈಗ ಪ್ರೊಫೆಸರ್ ಆಗುವಂತ ಕನಸು ಕಾಣ್ತಾ ಇದಾರೆ. ಅದಲ್ರಿ ನಾವು ಏನ್ ಮಾಡ್ತೀವಿ, ನಮ್ಮ ಸಮಸ್ಯೆನೇ ದೊಡ್ಡದಂತೇಳಿ ನಾವು ಕೊಡ್ತೀವಿ. ಪ್ಲೀಸ್ ಇನ್ನೊಬ್ಬರ ಸಮಸ್ಯೆ ಕೂಡ ಸ್ವಲ್ಪ ನೀವು ಕಣ್ಣು ಆಡಿಸಿ ನೋಡ್ರಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಸಮಸ್ಯೆ ಚಿಕ್ಕದಿದೆ ಅಂತೇಳಿ. ಸಮಸ್ಯೆನ ದೊಡ್ಡದಾಗಿ ನೀವು ನೋಡಿದ್ರಂದ್ರೆ ನೀವು ಲೈಫ್ದೊಳಗೆ ಮುಂದೆ ಬರೋದೇ ಇಲ್ಲ. ಡೋಂಟ್ ಟೆಲ್ ಯುವರ್ ಪ್ರಾಬ್ಲಮ್ಸ್ ಟು ಎನಿಬಡಿ. ಯಾರಿಗೆ ಹೇಳಿದ್ರು ಯಾರು ಸಾಲ್ವ್ ಮಾಡೋರು ಅದಾರ್ರಿ. ನಿಮ್ಗೆ ಅನ್ಬೋದು ಸರ್ ಏನ್ರಿ ಮತ್ತೆ ನಾಟಿಕೆ ಡೈಲಾಗ್ಸ್ ಹೊಡಿತಾ ಇದಾರೆ ಅಂತೇಳಿ. ಕೆಲವೊಬ್ರು ನನ್ನನ್ನು ನೆಗೆಟಿವ್ ಆಗಿ ನೋಡ್ತಿರ್ತಾರೆ. ಅವ್ರು ನೆಗೆಟಿವ್ನೇ ಇರೋರು, ಅವ್ರು ಎಂದೂ ಉದ್ಧಾರ ಆಗಂಗಿಲ್ಲ. ಉದ್ಧಾರ ಆಗ್ಲವ್ರವ್ರು ಉದ್ಧಾರ ಆಗಂಗಿಲ್ಲ ಅಲ್ರಿ. ಒಳ್ಳೆಯವ್ರು ಯಾವಾಗ್ಲೂ ಒಳ್ಳೆಯವ್ರು ಇರ್ತಾರೆ. ಒಳ್ಳೆಯವ್ರು ಯಾವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಒಳ್ಳೆಯ ದೃಷ್ಟಿ ಇರೋರು ಅವ್ರು ಒಳ್ಳೇದೇ ಆಗ್ತಿರ್ತದ್ರಿ. ಸುಮಾರು ಇದ್ದವನಿಗೆ ನೀವು ಎಷ್ಟು ಚಲೋ ಅನ್ರಿ, ಅವ ಅದೇ ಮಾಡವನೇ. ಅದಕ್ಕೆ ಅಂಥವ್ರಿಗೆಲ್ಲ ನಾನು ಹೇಳ್ತಾ ಇರೋದು, ನನ್ನ ಮೇಲೆ ನಂಬಿಕೆ ಇಟ್ಟಂತ ವಿದ್ಯಾರ್ಥಿ ಬಳಗಕ್ಕೆ ಅದು ಕೈ ಮುಗಿದು ನಾನು ಹೇಳ್ತೇನೆ. ಒಬ್ಬ ಗುರು ನಿಮಗೆ ಕೈ ಮುಗಿದು ಹೇಳ್ತಾನಂದ್ರೆ ಅವಾಗ ನನ್ನ ಮಾತನ್ನು ನೀವು ಕೇಳಲೇಬೇಕು. ಸಂತ ಕಬೀರನು ಏನ್ ಹೇಳ್ತಾರ್ರಿ, ಯಾರು ಗುರುಗಳ ಮಾತುಗಳನ್ನ ಕೇಳುತ್ತಾರೆ ಅವನೇ ನಿಜವಾದ ಶ್ರೇಷ್ಠ ವಿದ್ಯಾರ್ಥಿ. ಬರುವ 24 ನವೆಂಬರ್ ಸೆಟ್ ಎಕ್ಸಾಮ್ದೊಳಗೆ ನೀವು ಪರೀಕ್ಷೆ ಪಾಸ್ ಆಗಲೇಬೇಕು. 66 ವಿದ್ಯಾರ್ಥಿಗಳಲ್ಲಿ 33 ವಿದ್ಯಾರ್ಥಿಗಳು ಇಂಗ್ಲಿಷ್ ಲಿಟ್ರೇಚರ್ ಓದಾರ. ನನಗೆ ಗೊತ್ತು ಸಾಕಷ್ಟು ವಿದ್ಯಾರ್ಥಿಗಳು, ಸರ್ ಇಂಗ್ಲಿಷ್ ಲಿಟ್ರೇಚರ್ ವಿಡಿಯೋ ಮಾಡ್ರಿ ಸರ್, ವಿ ಆರ್ ರೆಡಿ ಟು ಲಿಸನ್ ಯುವರ್ ಇಂಗ್ಲಿಷ್ ಲಿಟ್ರೇಚರ್ ವಿಡಿಯೋ ಮಾಡ್ರಿ ಸರ್ ಅಂತೇಳಿ. ಅದನ್ನ ನನಗೆ ಟೈಮ್ ಸಿಗ್ತಾ ಇಲ್ಲಲ್ಲ. ಟೈಮ್ ತುಂಬಾ ಬೆಲೆ ಬಾಳುವುದೈತೆಪ್ಪ. ಸ್ಕೂಲ್ ಒಳಗೆ ಡ್ಯೂಟಿ ಮಾಡೋದು, ಮನಿ ಜವಾಬ್ದಾರಿ ಹೊರೋದು, ಮನಿ ನಡೆಸ್ಬೇಕಾದ್ರೆ ಸ್ವಲ್ಪ ದುಡ್ಡು ಬೇಕಲ್ಲ, ದುಡ್ಡು ಗಳಿಸ್ಬೇಕಾದ್ರೆ ಏನು ಕೆಲಸ ಮಾಡ್ಬೇಕಾಗ್ತದ. ಮೊದಲೇ ದೊಡ್ಡ ಸಾಲಗಾರ ಆದ್ರೂ ನಾನು ಕಳೆದ 10-12 ವರ್ಷಗಳಿಂದ ಇಂದಿಲ್ಲ ನಾಳೆ ಒಳ್ಳೇದಾಗ್ತದ ಅನ್ನುವ ಮನೋಭಾವನೆ ಇಟ್ಟುಕೊಂಡು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಟೈಮ್ ಇದ್ರೆ ನಾನು ಮಾಡೇ ಮಾಡ್ತೀನಿ ಇಂಗ್ಲಿಷ್ ಲಿಟ್ರೇಚರ್ ವಿಡಿಯೋ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಏನು ಓದಬೇಕು, ಎಷ್ಟು ಓದ್ಬೇಕಂತೇಳಿ ನಾನು ಬರೆದಂತ ಬುಕ್ಗಳನ್ನು ಹೇಳಿದ್ದೇನೆ. ಬುಕ್ ಓದು ನೋಡ್ರಿ, ನಿಮ್ಗೆ ದಾರಿ ತೋರಿಸಿ ನಾನು ನೋಡಪ್ಪ ಈ ರೀತಿ ನೀನು ಹೋಗ್ಬೇಕು, ಈ ರೀತಿ ಹೋದ್ರೆ ನೀವು ನಿಮ್ಮ ದಾರಿಯನ್ನ ಹೋಗಿ ರೀಚ್ ಆಗ್ತೀರಿ. ಯು ವಿಲ್ ರೀಚ್ ಯುವರ್ ಟಾರ್ಗೆಟ್ ಬೈ ಫಾಲೋವಿಂಗ್ ದಿಸ್ ವೇ. ರಸ್ತೆಯನ್ನ ನಾನು ತೋರಿಸಿನ ನಿಮಗೆ. ನೀವೇನಂತೀರಿ, ಇಲ್ಲ ನಮಗೆ ಏನ್ ಮಾಡ್ರಿ, ರೋಡ್ ತಯಾರು ಮಾಡ್ರಿ, ರಸ್ತೆ ತಯಾರು ಮಾಡಿ, ಅದು ಡಾಂಬರೀಕರಣ ಮಾಡಿ, ಅದು ಸ್ಮೂತ್ ರಸ್ತೆ ಮಾಡಿ, ಅದ್ರ ಮೇಲೆ ನೀವು ನಮ್ಗೆ ಹೊತ್ಕೊಂಡು ಒಯ್ಯಿ ಅಂದ್ರೆ ನನ್ನ ಕೈಯಲ್ಲಿ ಹೆಂಗಾಗ್ತದೆ ಹೊತ್ಕೊಂಡು ಒಯ್ಯೋದು? ನಾನು ರಸ್ತೆ ತೋರಿಸ್ಕೊಟ್ಟಿನ ನಿಮ್ಗೆ ಈ ರೀತಿ ಹೋಗ್ರಿಪ್ಪ ನಿಮ್ಗೆ ಕೆಲಸ ಆಗ್ತದೆ, ಈ ರೀತಿ ಓದ್ರಿ ಕೆಲಸ ಆಗ್ತದೆ, ಈ ರೀತಿ ಓದಬೇಡ್ರಿ ಕೆಲಸ ಆಗ್ತದೆ ಅಂತೇಳಿ ನಾನು ಪ್ರತಿ ಸಲ ಹೇಳುತ್ತಿದ್ದೇನೆ. ಸ್ಟಿಲ್ ಯು ಆರ್ ನಾಟ್ ಬಿಲೀವಿಂಗ್. ಯಾರು ನಂಬುತ್ತಾರೋ ಅವರು ಗೆಲ್ಲುತ್ತಾರೋ. ನಂಬಿಕೆ ತುಂಬಾ ಇಂಪಾರ್ಟೆಂಟ್. ನಿಮ್ಗಿಂತ ನಾವು ಏನ್ ಮಾಡ್ತೀವಿ, ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಬಿಲೀವಿಂಗ್ ಆನ್ ಯುವರ್ ಫ್ರೆಂಡ್ಸ್ ಓನ್ಲಿ. ನಿಮ್ಮ ಸಮಯ ವಯಸ್ಕರ ಜೊತೆಗೆ ನೀವು ನಂಬ್ತಾ ಇದ್ದೀರಿ. ನಿಮ್ಗಿಂತ 10-12 ವರ್ಷ ನಾನು ದೊಡ್ಡವನಿದ್ದೀನಿ, ನಿಮ್ಗಿಂತ 10-12 ವರ್ಷ ನನ್ನ ಈ ಪರೀಕ್ಷೆದೊಳಗೆ ಅನುಭವ ಐತಿ. ನನಗೆ ಇವತ್ತು 42 ವರ್ಷ ನನಗೆ ಸ್ಟಾರ್ಟ್ ಆಗಿದ್ದು. ನಿಮ್ಗಿಂತ ಎಷ್ಟು ದೊಡ್ಡವನಿದ್ದೀನಿ ಅನ್ನೋದು ಸ್ವಲ್ಪ ನೀವು ನಂಬಬೇಕು. ನನಗೆ ಟೈಮ್ ತನ ವಿಡಿಯೋ ಮಾಡೇ ಮಾಡ್ತೀನಲ್ಲ, ಅದ್ರ ಬಗ್ಗೆ ಇಲ್ಲ. ಬಟ್ ನಾನು ಬರೆದಂಥ ಬುಕ್ಗಳನ್ನು ನೀವು ಓದಂತೇಳಿ ನಾನು ಯಾಕೆ ಕೇಳ್ತೀನಿ ರೀ? ಮತ್ತೆ ಕೇಳ್ತಾರೆ, ಒಂದೇ ಓದಿದ್ರೆ ಆಗ್ತದೇನ್ರಿ? ಅರ್ಧ ಪೇಜ್ ಓದಿದ್ರೆ ಆಗ್ತದೇನ್ರಿ? ಈ ಕ್ವಶನ್ ಬ್ಯಾಂಕ್ ಓದಲಿಲ್ಲ ಆಗ್ತದೇನ್ರಿ? ಹುಚ್ಚುಚ್ಚನಂಗೆ ಪ್ರಶ್ನೆಗಳನ್ನ ಕೇಳಬಾರದು ಮನುಷ್ಯನಿಗೆ. ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡೋದಾಗಂಗಿಲ್ಲನ್ರಿ? ಸಾಧನೆ ಮಾಡೋ ಸಲುವಾಗಿ ನಾವು ತ್ಯಾಗ ಮಾಡಲೇಬೇಕು. ಪ್ರತಿ ಸಲ ಇದೇ ಮಾತನ್ನ ನಾನು ನಿಮಗೆ ರಿಪೀಟ್ ವೈ ಐ ಆಮ್ ಟೆಲ್ಲಿಂಗ್ ದ ಸೇಮ್ ಥಿಂಗ್ಸ್. ಐ ನೋ ದ ಸಕ್ಸಸ್. ಆ ಸಕ್ಸಸ್ ರೇಷಿಯೋ ನನಗೆ ಗೊತ್ತಿದೆ ಅಂತ ತಿಳ್ಕೊಂಡು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ. ನೋಡ್ರಪ್ಪ, ಇವರಿಗೆ ನಾನು ಇಂಗ್ಲಿಷ್ ಲಿಟ್ರೇಚರ್ ಕ್ಲಾಸ್ ಹೇಳಿ, ಇವರಿಗೆ ನಾನು ಎಲ್ಲ ಡೀಟೇಲ್ ಆಗಿ ಹೇಳಿ ವಿದ್ಯಾರ್ಥಿ ಮಿತ್ರರೇ. ಇಲ್ಲಿ ನೋಡ್ರಿ, 66ದೊಳಗೆ ಎಲ್ಲಾ ಸಬ್ಜೆಕ್ಟ್ ವಿದ್ಯಾರ್ಥಿಗಳು. ಇಂಗ್ಲಿಷ್ ಲಿಟ್ರೇಚರ್ 33 ಸ್ಟೂಡೆಂಟ್, 66ದೊಳಗೆ 33 ವಿದ್ಯಾರ್ಥಿಗಳು ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಪರೀಕ್ಷೆ ಪಾಸ್ ಮಾಡ್ತಿದ್ರಂದ್ರ ಪ್ಲೀಸ್, ನಾನು ಅಹಮ್ಮದಿಂದ ನನ್ನ ಮಾತನ್ನು ಹೇಳುತ್ತಿದ್ದೆ. ನಾನು ಶ್ರೇಷ್ಠ ಅಂತ ಹೇಳಿ ನಾನು ಎಂದೂ ಹೇಳುವುದಿಲ್ಲ. ಆದ್ರೆ ನನ್ನ ಅನುಭವ ಶ್ರೇಷ್ಠ ಇದೆ, ನಾನು ಮಾಡಿದ ತ್ಯಾಗ ಶ್ರೇಷ್ಠ ಇದೆ, ನಾನು ನಡೆದ ಬಂದ ದಾರಿ ಶ್ರೇಷ್ಠ ಇದೆ, ನಾನು ಮಾಡಿದ ಪ್ರಯತ್ನ ಶ್ರೇಷ್ಠ ಇದೆ. ಧನಯ ಈಸ್ ನಾಟ್ ಇಂಪಾರ್ಟೆಂಟ್. ಧನಯ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಧನಯ ಸರ್ ಡಿಡ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. 33 ವಿದ್ಯಾರ್ಥಿ ಪರೀಕ್ಷೆ ಪಾಸ್ ಆಗ್ಬೇಕಾದ್ರೆ ಅವ್ರಿಗೆ ಹೇಳಿದಿಷ್ಟೇ, ಇಂಗ್ಲಿಷ್ ಲಿಟ್ರೇಚರ್ ಒಂದು ಥಿಯರಿ ಬುಕ್ ಅನ್ನ ತಗೊಳ್ತಮ್ಮ, 4 ಕ್ವಶನ್ ಬ್ಯಾಂಕ್ ಐತಿ, ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3, ವಾಲ್ಯೂಮ್ 4. ಇಂಗ್ಲಿಷ್ ಲಿಟ್ರೇಚರ್ನ ಹೇಗೆ ಓದಬೇಕು ಅನ್ನೋದು ನಾನು ನಿಮ್ಗೆ ಸ್ಟಡಿ ಪ್ಲಾನ್ ಮಾಡಿಕೊಟ್ಟಿನಿ. ನಾನು ನಿಮ್ಗೆ ಮೊದಲಿಗೆ ರಿಸರ್ಚ್ ಅನ್ನ ಓದ್ರಿ ಅಂತೇಳಿ, ಆಮೇಲೆ ನಿಮ್ಗೆ ಇಂಗ್ಲಿಷ್ ಇನ್ ಇಂಡಿಯಾ ಓದಂತೇಳಿ, ಆಮೇಲೆ ಕಲ್ಚರಲ್ ಸ್ಟಡಿ ಓದಂತೇಳಿ, ಆಮೇಲೆ ಕ್ರಿಟಿಸಿಸಮ್ ಓದಂತೇಳಿ, ಆಮೇಲೆ ಕ್ರಿಟಿಕಲ್ ಥಿಯರಿ ಓದಂತೇಳಿ, ನೀವು ಫೇಮಸ್ ಕ್ಯಾರೆಕ್ಟರ್ ಓದಂತೇಳಿ, ನೀವು ಫೇಮಸ್ ಸಬ್ ಟೈಟಲ್ ಓದಂತೇಳಿ, ನೀವು ಫೇಮಸ್ ಮಾಸ್ಟರ್ ಪೀಸ್ ಓದಂತೇಳಿ, ನೀವು ಫೇಮಸ್
ರೈಟರ್ ಓದಂತ ಹೇಳಿನಿ, ದಲಿತ್ ಲಿಟ್ರೇಚರ್ ಓದಂತ ಹೇಳಿನಿ, ಮತ್ತೇನು ಹೇಳಿನಿ, ಪೋಸ್ಟ್ ಕೊಲೋನಿಯಲ್ ಓದು, ಅಮೆರಿಕನ್ ಲಿಟ್ರೇಚರ್ ಓದು, ಇಂಡಿಯನ್ ಲಿಟ್ರೇಚರ್ ಓದು, ಆಮೇಲೆ ಆಫ್ರಿಕನ್ ಲಿಟ್ರೇಚರ್ ಓದು, ಆಮೇಲೆ ಫೇಮಸ್ ಲಿಟ್ರರಿ ಟರ್ಮ್ಸ್ ಅನ್ನ ಓದು, ಬುಕರ್ ಪ್ರೈಸ್ ಓದು, ನೋಬೆಲ್ ಪ್ರೈಸ್ ಅನ್ನು ಓದು, ಆಮೇಲೆ ಇದು ಯಾವ ಡ್ರಾಮಾ, ಆಮೇಲೆ ನೀನು ನಾನ್ ಫಿಕ್ಷನ್ ಓದು, ಆಮೇಲೆ ಫಿಕ್ಷನ್ ಓದು, ಆಮೇಲೆ ಪೊಯಿಟ್ರಿ ಓದು, ಆಮೇಲೆ ಡ್ರಾಮಾ ಓದು. ಎಷ್ಟು ಸಿಸ್ಟಮೆಟಿಕ್ ಆಗಿ ಹೇಳಿನ್ರಿ. ಮೈ ಗಾಡ್, ನನಗೆ ಅನಿಸೋದು ಇಷ್ಟೊಂದು ಸರಳ ಐತಿ ಇಂಗ್ಲಿಷ್ ಲಿಟ್ರೇಚರ್ ಅಂತೇಳಿ. ಬಟ್ ಬುಕ್ ಓದಬೇಕಪ್ಪ, ಬುಕ್ ಓದಿದ್ರೆ ಆಗ್ತದ್ರಿ. ನೀವು ಜಸ್ಟ್ ಯು ಬಿಗಿನ್ ಯುವರ್ ಸ್ಟೆಪ್ಸ್. 1000 ಮೈಲು ನಾವು ಹೋಗ್ಬೇಕಾದ್ರೆ ಒಂದು ಹೆಜ್ಜೆ ಇಂಪಾರ್ಟೆಂಟ್ ಅಂತೇಳಿ. ಪ್ಲೀಸ್, ನಾನು ಒಂದೇ ಬುಕ್ ಓದ್ತೀನಿ ರೀ ಸರ್, ನಾನು ಅರ್ಧನೇ ಓದ್ತೀನಿ ಅಂದ್ರೆ ಅರ್ಧ ಓದೋರ್ನಿ ಅರ್ಧನೇ ಎದ್ದು ಬಿಡ್ತೀಯಪ್ಪ. ಎಲ್ಲರೂ ಶಾರ್ಟ್ ಕಟ್ ಹೇಳ್ರಿ ಸರ್, ಶಾರ್ಟ್ ಕಟ್. 3 ತಿಂಗಳದೊಳಗೆ ಓದಿ ಪರೀಕ್ಷೆ ಪಾಸ್ ಆದವ್ರು ಅದ್ರ, 2 ತಿಂಗಳದೊಳಗೆ ಓದಿ ಕೂಡ ಪರೀಕ್ಷೆ ಪಾಸ್ ಮಾಡೋರು ಇದ್ದಾರೆ. ಆದ್ರೆ ಸಂಪೂರ್ಣವಾದ ನಂಬಿಕೆ ನಿಮ್ಮ ಹತ್ರ ಇರಬೇಕು. ಅದು ಹೋದ್ಸಲ ಕೇಸೆಟ್ ಅನ್ನ ಯಾರು ಫೇಲ್ ಆಗಿದ್ರು, ಎರಡು ಮಾರ್ಕ್ಲಿಂದ 4 ಮಾರ್ಕಿಂದ 6 ಮಾರ್ಕಿಂದ ಫೇಲ್ ಆಗಿದ್ರು, ನೀವೆಲ್ಲ ವಿದ್ಯಾರ್ಥಿಗಳು ಮತ್ತೆ ಮರಳಿ ಪ್ರಯತ್ನ ನೀವು ಮಾಡಲೇಬೇಕು. ಈಗ ನಡೆದು ಬಂದಿರಿ ನೀವು ದಾರಿಯನ್ನ, ನೀವು ನಡೆದು ಬಂದು ದಾರಿಯನ್ನ ಇನ್ನೂ ಸ್ವಲ್ಪ ನೀವು ನಡೆದ್ರೆ ಯು ವಿಲ್ ರೀಚ್ ಯುವರ್ ಮಂಜಿಲ್, ಯು ವಿಲ್ ರೀಚ್ ಯುವರ್ ಟಾರ್ಗೆಟ್, ಯು ವಿಲ್ ರೀಚ್ ಯುವರ್ ಅಂಬಿಷನ್. ನಿಮ್ಮ ಇಲ್ಲ ಸರ್ ನನ್ನ ಕೈಲಿ ಆಗಂಗಿಲ್ಲ ಅಂತೇಳಿ ಮತ್ತೆ ಮರಳಿ ವಾಪಸ್ ಹೋದ್ರಿ, ಮರಳಿ ವಾಪಸ್ ಬಂದ್ರೆ ನಿಮ್ಮ ಕೈ ಒಳಗೆ ಏನೂ ಇರಂಗಿಲ್ಲ. ನಿಮ್ಮ ಟೈಮ್ನೂ ವೇಸ್ಟು, ನಿಮ್ಮ ಪ್ರಯತ್ನನೂ ವೇಸ್ಟು, ಮತ್ತು ಸಮಾಜದೊಳಗೆ ನಿಮಗೆ ಕೀಳರಿಮೆಯಿಂದ ನೋಡುತ್ತಾರೆ. ದಯವಿಟ್ಟು ಡಿಸೆಂಬರ್ದೊಳಗೆ ನೆಟ್ ಎಕ್ಸಾಮು, ನವೆಂಬರ್ದೊಳಗೆ ಕೆಸೆಟ್ ಎಕ್ಸಾಮ್, ಎರಡೂ ನೀವು ಪಾಸ್ ಆಗಲೇಬೇಕು. ಪೇಪರ್ 1 ಸಲುವಾಗಿ ನಾನು ಬರೆದಿದ್ದು ಕನ್ನಡ ಮೀಡಿಯಂ ಬುಕ್, ಆಮೇಲೆ ಇಂಗ್ಲಿಷ್ ಬರಂಗಿಲ್ಲ ಅಂದ್ರೂ ಇಂಗ್ಲಿಷ್ ಮೀಡಿಯಂ, ಅವು ಎರಡೂ ಕ್ವಶನ್ ಬ್ಯಾಂಕ್ ಅನ್ನು ಓದ್ರಿ. ಕಟ್ಟಿಟ್ಟು ಬುತ್ತಿ ಅಪ್ಪ, ರಿಸಲ್ಟ್ ಕಟ್ಟಿಟ್ಟು ಬುತ್ತಿ. ಆದ್ರೆ ಓದಲೇಬೇಕು. ನೀವು ಓದಿದ್ರೆ ಆಗ್ತದೆ, ಓದಲಿಲ್ಲ ಅಂದ್ರೆ ಏನೂ ಆಗಂಗಿಲ್ಲ. ನೀವು ಪರಿಶ್ರಮ ಪಡ್ಲೇಬೇಕು. ಅದು ನಿಮ್ಮ ಜೀವನ ಐತಿ. ನೋಡ್ರಿ, ಇಲ್ಲಿ ನೋಡ್ರಿ, ಯಾರ್ಯಾರು ಇಂಗ್ಲಿಷ್ ಅದವ್ರು 33 ಸಬ್ಜೆಕ್ಟ್ ಆದ್ರು, ಕಾಮರ್ಸ್ ಅದವ್ರು 6 ವಿದ್ಯಾರ್ಥಿಗಳು ಕೆಸೆಟ್ ಅನ್ನ, ಮರಾಠ ಸೆಟ್ ಎಕ್ಸಾಮ್ ಅನ್ನ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಅದೊಳಗೆ 4 ವಿದ್ಯಾರ್ಥಿಗಳು, ಫಿಸಿಕ್ಸ್ ಅದೊಳಗೆ 4 ವಿದ್ಯಾರ್ಥಿ, ಹಿಸ್ಟ್ರಿದೊಳಗೆ 3 ವಿದ್ಯಾರ್ಥಿ, ಲೈಬ್ರರಿ ಸೈನ್ಸ್ ಅದೊಳಗೆ 2 ವಿದ್ಯಾರ್ಥಿ. ನಾನು ಯಾರ್ಯಾರು ಜೆರಾಕ್ಸ್ ನೋಟ್ಸ್ ಕೊಟ್ಟಿ ನೋಡ್ರಿ, ನನ್ನ ಹತ್ರ ಇರುವಂತ ಇಂಪಾರ್ಟೆಂಟ್ ಕ್ವಶನ್. 100% ಅಲ್ಲ, 1000% ರಿಸಲ್ಟ್ ಅದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಪ್ಪ. ಮತ್ತೆ ನೀವು ಎಲ್ಲಾನು ಕೇಳ್ಬಿಡ್ರಿ, ಅದು ಪ್ರಶ್ನೆ ಎಲ್ಲಿದು ತಂದಿರಿ, ಅದು ಹ್ಯಾಂಗ್ ತಂದಿರಿ, ನೀವು ಏನು ಮಾಡಿರಿ, ಎಲ್ಲಾನು ಹೇಳ್ಕೊತ ಕೂತ್ರೆ ಯಾರು ಹೇಳ್ತಾರ ನಿಮ್ಗೆ? ಎಲ್ಲ ಹೇಳ್ಕೊಂತ ಕೂತಂದ್ರೆ ನಾಳೆಗೆ ನನಗೆ ಒಯ್ದು ಹಾಕ್ತಾರೆ ದೇಲ್ ಒಳಗೆ. ಹೇಳೋದು ಉದ್ದೇಶನು, ಪ್ಲೀಸ್ ರಿಮೆಂಬರ್, ಹಳ್ಳಿ ಒಳಗ ಏನಾದರೂ ಒಂದು ಆಯುರ್ವೇದಿಕ್ ಡಾಕ್ಟರ್ ಇರ್ತಾರೆ, ಗೊತ್ತಾದ್ರೆ ಆಯುರ್ವೇದಿಕ್, ಅವ್ರೊಂದು ಏನರ ಕಡಿತು, ಈಗ ಚೇಳು ಕಡಿತು, ಅವ್ರ ಹತ್ರ ಹೋಗ್ರೆ ಅವ್ರು ಏನೋ ಒಂದು ಔಷಧ ಕೊಡ್ತಾರೆ. ಔಷಧ ಅಂದ್ರೆ ಅಲ್ಲಿದಲ್ಲೇ ಒಂದು ವನಸ್ಪತಿಯನ್ನ ಕುಟ್ಟಿ ಅವ್ರು ಕೊಟ್ಬಿಡ್ತಾರೆ, ತಗೋ ಕಡಿಮೆ ಆಗ್ತದೆ. ಅಥವಾ ಹಾವು ಕಚ್ಚಿತು, ವನಸ್ಪತಿ ತಗೊಳ್ಳೋ, ಅದೆಲ್ಲ ಕುಟ್ಟಿ ಅವ್ರಿಗೆ ಕೊಡು, ಕಡಿಮೆ ಆಗ್ತದೆ. ಅವನಿಗೆ ಒಂದು ಪೈಲ್ಸ್ ರೋಗ ಇದೆ, ತೋರು, ಅದೊಂದು ಔಷಧ ಕಟ್ ಕೊಡು, ಅವ್ನು ತಿನ್ನಾನೆ. ನೋಡ್ರಿ, ವನಸ್ಪತಿ ಕೊಟ್ಟಿ ಅಂದ್ರೆ ಈ ಕಟ್ಟಿ ನಿಮಗೆ ಕೊಡ್ತಿರ್ತಾರ. ಆದ್ರೆ ಆ ವನಸ್ಪತಿ ಹಿಂಗೆಲ್ಲ ಕುಟ್ಟಿ ರಸ ಮಾಡಿ ಕೊಡುವ ಮನುಷ್ಯ ನಿಮ್ಗೆ ಹೇಳ್ತಾನೇನ್ರಿ, ನಾವು ಯಾವ ವನಸ್ಪತಿ ತಗೊಂಡು ಬಂದೀನಿ, ಎಲ್ಲಿಂದ ತಗೊಂಡು ಬಂದೀನಿ, ಹೇಗೆ ತಗೊಂಡು ಬಂದೀನಿ ಹೇಳ್ತಾನೇನ್ರಿ ಅವ್ನು? ನಂಬಿಕೆ ಇಡಬೇಕು, ತಗೋಬೇಕು, ಕಡಿಮೆ ಆಗ್ಬೇಕು. ದಟ್ ಈಸ್ ದ ಇಂಟೆನ್ಷನ್. ಗೆಟ್ ದ ನೋಟ್ಸ್, ರೀಡ್ ಇಟ್, ಬಿಲೀವ್ ಆನ್ ದ ಸಕ್ಸಸ್, ಬಿಲೀವ್ ಆನ್ ದ ವರ್ಕ್ ಅಂಡ್ ಯು ವಿಲ್ ಗೆಟ್ ದ ರಿಸಲ್ಟ್. ಹೇಳಿದ ಪ್ರಶ್ನೆ ಎಷ್ಟು ಇಂಪಾರ್ಟೆಂಟ್ ಅದ, ಅದನ್ನ ನೀವು ಮಾಡಲೇಬೇಕು. ರಿಸ್ಕ್ ತಗೊಳ್ಳೇಬೇಕು. ಲೈಫ್ದೊಳಗೆ ಯಾರು ರಿಸ್ಕ್ ತೆಗೆದುಕೊಳ್ಳುತ್ತಾರೋ ಅವರು ಮಾತ್ರ ಯಶಸ್ವಿ ಆಗ್ತಾರೆ. ನೀವು ರಿಸ್ಕ್ ತಗೊಳ್ಳಿಲ್ಲ, ರಿಸ್ಕ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ರಿಗ್ರೆಟ್. ರಿಸ್ಕ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ರಿಗ್ರೆಟ್ ಅಂತ ಹೇಳಿ ಕರೀತಾರೆ. ಯಾರು ರಿಸ್ಕ್ ಅನ್ನ ತೆಗೆದುಕೊಳ್ಳುತ್ತಾರೋ ಅವರು ಜೀವನದೊಳಗೆ ಗೆಲ್ಲುತ್ತಾರೆ. ರಿಸ್ಕ್ ತಗೊಳ್ಳಿಲ್ಲ, ಆಮೇಲೆ ನೀವು ಪಶ್ಚಾತ್ತಾಪ ಪಡ್ಕೋತ ಕೂಡಬೇಕಾಗ್ತದೆ. ನಾನು ತಗೋಬೇಕಾಗಿತ್ತು ನೋಟ್ಸು, ನಾನು ಓದಬೇಕಾಗಿತ್ತು, ದಾನ ಸರ್ ಹೇಳಿದ ವಿಡಿಯೋ ನೋಡ್ಬೇಕಾಗಿತ್ತು. ನೋಡಪ್ಪ, ನೀವು ಅದನ್ನ ಮಾಡ್ರಿ, ಸ್ವಲ್ಪ ನಂಬಿಕೆ ಇಡ್ರಿ, ಎಲ್ಲನೇ ಒಳ್ಳೇದಾಗ್ತದೆ. ಲೈಬ್ರರಿ ಸೈನ್ಸ್ ಅಂತೂ ಇವೇನದ ನೋಡಿ, ಫಿಸಿಕ್ಸ್, ಪೊಲಿಟಿಕಲ್ ಸೈನ್ಸ್, ಕಾಮರ್ಸ್, ಹಿಸ್ಟ್ರಿ, ಲೈಬ್ರರಿ ಸೈನ್ಸ್, ನಾನು ಏನು ಪ್ರಶ್ನೆಗಳನ್ನು ಕೊಡ್ತೀನೋ ಅವೆಲ್ಲ ಇಂಗ್ಲಿಷ್ ಮೀಡಿಯಮ್ದೊಳಗೆ ಐತಿ. 4 ಆಪ್ಷನ್ಗಳನ್ನು ನೀವು ಅನಾಲಿಸಿಸ್ ಮಾಡಿ ಓದಂತೇಳಿ ನಾನು ನಿಮ್ಗೆ ಹೇಗೆ ಓದಬೇಕನ್ನೋದು ಕೂಡ ಹೇಳಿದ್ದೀನಿ. ಅದು ಮಾಡ್ಬೇಕಪ್ಪ ತಾವು. ಪ್ಲೀಸ್, ವಾಟ್ ಐ ಟೆಲ್ ಯು ಪ್ಲೀಸ್ ಫಾಲೋ ಇಟ್. ಸಮಟೈಮ್ಸ್ ಬ್ಲೈಂಡ್ಲಿ ಯು ಫಾಲೋ ಇಟ್ ಅಂಡ್ ಯು ವಿಲ್ ಗೆಟ್ ದ ರಿಸಲ್ಟ್. ಮರಾಠಿ ಲಿಟ್ರೇಚರ್ 2 ಸ್ಟೂಡೆಂಟ್ಸ್, ಇಕನಾಮಿಕ್ಸ್ 2 ಸ್ಟೂಡೆಂಟ್ಸ್, ಎಜುಕೇಶನ್ ಸಬ್ಜೆಕ್ಟ್ದೊಳಗೆ 2 ವಿದ್ಯಾರ್ಥಿಗಳು, ಮ್ಯಾಥಮೆಟಿಕ್ಸ್ದೊಳಗೆ 2 ವಿದ್ಯಾರ್ಥಿಗಳು, ಎಲೆಕ್ಟ್ರಾನಿಕ್ ಸೈನ್ಸ್ದೊಳಗೆ 1, ಲೈಫ್ ಸೈನ್ಸ್ದೊಳಗೆ 1, ಸೋಷಿಯಾಲಜಿದೊಳಗೆ 1, ಕೆಮಿಸ್ಟ್ರಿದೊಳಗೆ 1 ಸ್ಟೂಡೆಂಟ್, ಅರ್ತ್ ಸೈನ್ಸ್ದೊಳಗೆ 1 ಸ್ಟೂಡೆಂಟ್, ಹಿಂದಿ ಲಿಟ್ರೇಚರ್ 1 ಸ್ಟೂಡೆಂಟ್. ಅವರು ಪರೀಕ್ಷೆ ಪಾಸ್ ಆದ ನಂತರ ಬಹಳ ಗೌರವದಿಂದ ನನಗೆ ಮೆಸೇಜ್ ಮಾಡಿ, ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಇದೇ ನನಗೆ ಕೊಡುತ್ತಿರುವ ಒಂದು ಆತ್ಮ ಸನ್ಮಾನ. ನೀವು ಪಾಸ್ ಆದ ನಂತರ ನಾನು ಹೇಳಿದ್ರಲ್ಲೋ ಇನ್ನೂ 4 ವಿಡಿಯೋ ಮಾಡುವಂತ ಒಂದು ಧೈರ್ಯ
ಮತ್ತು ಆತ್ಮವಿಶ್ವಾಸ ಮತ್ತು ಒಂದು ಎನರ್ಜಿ ನನಗೂ ಕೂಡ ಬರುತ್ತದೆ ವಿದ್ಯಾರ್ಥಿ ಮಿತ್ರ. ಹಾಗಾದ್ರೆ ನಾನು ಬರೀ ಒಂದೊಂದು ಪಾಯಿಂಟ್ ಹೇಳ್ಕೊಂತ ಹೋಗ್ತೀನಿ, ಅವ್ರು ಸ್ವಲ್ಪ ನೀವು ನೋಡ್ರಿ, ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ನೀವೇ ಅಸೆಸ್ಮೆಂಟ್ ಮಾಡ್ಕೋಬೇಕು. ಮೊದಲನೇದವು 41 ಜನ ಹುಡುಗರು ಅದಾರ್ರಿ, 25 ಜನ ಫಿಮೇಲ್ಸ್ ಅದಾರ, ಹುಡುಗಿಯರ್ ಅದಾರ. ಒಂದು ಸ್ಟೂಡೆಂಟ್ ಗೋವಾದವರು ಪರೀಕ್ಷೆ ಪಾಸ್ ಮಾಡಿದ್ದಾರೆ, 2 ಜನ ಕರ್ನಾಟಕದವ್ರು ನನ್ನ ಮಾತು ಕೇಳಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆದು ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಆಮೇಲೆ ಮಹಾರಾಷ್ಟ್ರದ 63 ಜನ. ಈಗನೂ ಕೂಡ ಯಾರು ಈ ಮೊದಲನೇದರ ನದೀಮ್ ಮುಲ್ಲಾ ಅಂತೇಳಿ, ಇವರು ಹಿಂದಿ ಸಬ್ಜೆಕ್ಟ್ದೊಳಗೆ ಪರೀಕ್ಷೆ ಪಾಸ್ ಆದವರು, ಸಾತಾರ ಜಿಲ್ಲೆಯವರು. ಇವರು ರಿಪೋರ್ಟರ್ ಅಂತ ಕೆಲಸ ಮಾಡುತ್ತಿದ್ದಾರೆ, ಪತ್ರಕಾರರಾಗಿ, ಒಬ್ರು ಪತ್ರಕರ್ತರಾಗಿ ಇವರು ಕೆಲಸ ಮಾಡುತ್ತಿದ್ದಾರೆ. ಕಳೆದ 4 ವರ್ಷಗಳಿಂದ ನನ್ನ ಸಂಪರ್ಕದಲ್ಲಿದ್ದರು. ನನ್ನ ಎಷ್ಟೋ ಪತ್ರಿಕೆದೊಳಗೆ ಅವರು ನ್ಯೂಸ್ ಅನ್ನ ಪಬ್ಲಿಷ್ ಮಾಡಿದ್ರು. ಹೀಗಾಗಿ ನಾನಂದೆ, ಸರ್ ನೀವು ಕೂಡ ಒಂದ್ಸಲ ಬರೀರಿ ಕೆಸೆಟ್ಟು, ಒಂದ್ಸಲ ಬರೀರಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್. ಅವರು ಕೂಡ ನನ್ನ ಮಾತು ಕೇಳಿದ್ರು, ಬುಕ್ ಅನ್ನ ತಗೊಂಡಿದ್ರು, ಓದಿದ್ರು, ಪರೀಕ್ಷೆ ಪಾಸ್ ಆಗಿದ್ರು. ಆಮೇಲೆ ಆಸಿಫ್ ಪಟೇಲ್ ಅಂತೇಳಿ ತುಂಬಾ ಬುದ್ಧಿವಂತ ಹುಡುಗ ಇವರು. ಈಗ ಇಂಗ್ಲಿಷ್ ಟ್ಯೂಷನ್ ಅನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಎಲ್ಲಿ? ಅಹಮದ್ ನಗರದೊಳಗೆ. ಇವ್ರದ್ದು ಸಬ್ಜೆಕ್ಟ್ ಇಂಗ್ಲಿಷ್ ಲಿಟ್ರೇಚರ್. ಇವರು ಪರೀಕ್ಷೆ ಪಾಸ್ ಆಗಿದ್ರು. ಲಕ್ಷ್ಮಣ್ ಗಾಯಕ್ವಾಡ್ ಅಂತೇಳಿ ಇವ್ರ ಸಬ್ಜೆಕ್ಟ್ ಮರಾಠಿ. ಇವರು ನಾಂದೇಡ್ ಜಿಲ್ಲೆಯವರು. ಹರ್ಷದ್ ಜಾಧವ್ ಅಂತೇಳಿ ಅತ್ಯಂತ ಚಿಕ್ಕ ಹುಡುಗ ಇವರು. ಈಗ ಇಲ್ಲೇ ಒಂದು ಕಾಲೇಜದೊಳಗೆ ಪ್ರೊಫೆಸರ್ ಆಗಿ ಡ್ಯೂಟಿ ಮಾಡುತ್ತಿದ್ದಾರೆ. ಇವರು ನಮ್ಮ ಸೊಲ್ಲಾಪುರದವರು, ಕಾಮರ್ಸ್ ಅಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ. ಪ್ರೊಫೆಸರ್ ಕೇದಾರ್ ಗೋಂದ್ಕರ್ ಇವರು ನಾಂದೇಡ್ದವರು, ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ರು. ತುಂಬಾ ಅದ್ಭುತವಾದ ಮೆಸೇಜ್ ಅನ್ನ ನನಗೆ ಅವ್ರು ಕಳಿಸಿದ್ರು. ಪ್ರೊಫೆಸರ್ ಅಭಿಷೇಕ್ ಮೇಸ್ತ್ರಿ ಅಂತೇಳಿ ಇತಿಹಾಸ ಸಬ್ಜೆಕ್ಟ್ ಅವ್ರದ್ದು, ಸಿಂಧುದುರ್ಗದವರು ಇವರು. ಓಕೆ, ಅದಾದ ನಂತರ ಪರ್ವೀನ್ ಶೇಖ್ ಅಂತೇಳಿ ಈ ಮುಸ್ಲಿಂ ಹುಡುಗಿ, ಈ ತಂಗಿ ಇಲ್ಲಿ ಅಕ್ಕಲ್ಕೋಟಕ್ಕೆ ಬಂದಿದ್ದಳು. ಎಲ್ಲಿ? 3 ವರ್ಷದ ಹಿಂದೆ ಬಂದು ಒಂದ್ ದಿವ್ಸ ಇಲ್ಲೇ ನಮ್ಮ ಮನೆಯೊಳಗೆ ಮುಕ್ಕಾಂ ಮಾಡಿ, ಸರ್ ನನಗೆ ಏನಾದ್ರೂ ಹೆಲ್ಪ್ ಮಾಡ್ರಿ ಸರ್, ನಾನು ಬಹಳ ತೊಂದರೆದೊಳಗಿದ್ದೀನಿ. ಅಮ್ಮ ತೊಂದರೆ ಇರ್ತೈತಿ, ಬಟ್ ನಿನ್ನ ತೊಂದರೆಯನ್ನ ಪರಿಹಾರ ಮಾಡೋರು ನೀವೇ, ನಾನು ಹೇಳ್ತೀನಿ ಈ ರೀತಿ ಫಾಲೋ ಮಾಡಮ್ಮ ಅಂತೇಳಿ. ಒಂದು ಹೋಗಿದ್ದಳು. 1 ವರ್ಷ ಅಟೆಂಪ್ಟೇ ಎಕ್ಸಾಮೇ ಬರಲಿಲ್ಲ. ಅವಳಿಗೆ ಸಿಕ್ಕಾಪಟ್ಟು ಬೈದು ಬಿಟ್ಟೆ ನಾನು. ಮತ್ತು ನಮ್ಮ ಮನೆಯೊಳಗೆ ಎದಕ್ಕೆ ಬಂದಿಯಮ್ಮ ನೀನು? ನೋಟ್ಸ್ ತೊಗೊಂಡು ಹೋಗಿದ್ದೆ ಅದಕ್ಕೆ. ಇಲ್ಲಿ ಬಂದು ನಾನೆಲ್ಲ ಪರಿಸ್ಥಿತಿ ಕೇಳ್ಕೊಂಡು ಬುಕ್ಸ್ ತೊಗೊಂಡು ಹೋದಕ್ಕೆ ಓದಲಿಲ್ಲ ಅಂದ್ರೆ ಹೇಗಮ್ಮ ಅಂತಂದನ. ಮತ್ತೊಂದು ಫೋನ್ ಹಚ್ಚಬೇಡ ನಿನ್ನಾಗ ಅಂದ ತಕ್ಷಣ ಗೊತ್ತಿಲ್ಲ, ನನ್ನ ಮಾತನ್ನು ಸೀರಿಯಸ್ ಆಗಿ ತಗೊಂಡ್ರು ಅಂತೇಳಿ ಈಗ ನಾನು ಮೆಸೇಜ್ ಮಾಡಿ ಹೇಳಿದ್ದಾಳೆ. ಪರ್ವೀಣ್ ಕೂಡ ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ದಾಳಮ್ಮ. ಥ್ಯಾಂಕ್ ಯು ಅಮ್ಮ. ಜೈದೀಪ್ ಕ್ಷೀರಸಾಗರ್ ಸರ್ ಅಂತೇಳಿ ಇವರು ಪಾಲ್ಘರ್ ಜಿಲ್ಲೆಯವರು, ಆದಿವಾಸಿ ಜಿಲ್ಲೆದೊಳಗೆ ಇವರು ಇರುತ್ತಾರೆ. ಇವರು ಮರಾಠಿ ಲಿಟ್ರೇಚರ್ ಪರೀಕ್ಷೆ ಪಾಸ್ ಮಾಡಿದ್ರು. ಇವರು ಬಿಲಾಲ್ ಸರ್ ಅಂತೇಳಿ ಫಾಣಿ ಬಂಡ್, ಇಲ್ಲೇ ನಮ್ಮ ಎಲ್ಲಿ ಬಿಜಾಪುರದೊಳಗ BLD ಅಂತೇಳಿ ಒಂದು ಸಂಸ್ಥೆ ಐತಿ, ಅಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿದ್ಯಾ ಬಿರಾದರ್ ಮೇಡಮ್ ಅವರು ಅಲ್ಲಿದ್ದಾರೆ. ಇವರು ನನಗೂ ಪರಿಚಯ. ಇವರು ಅಲ್ಲಿ ನಾನು ವಿದ್ಯಾ ಮೇಡಮ್ ಅವರು ನನಗೆ ಅಲ್ಲಿ ಕರೆಸಿದ್ರು ವರ್ಕ್ಶಾಪ್ ಮಾಡೋ ಸಲುವಾಗಿ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಸೆಟ್ ಹೇಗೆ ಪಾಸ್ ಮಾಡ್ಬೇಕಂತೇಳಿ ಒಂದು ದಿವಸ ವರ್ಕ್ಶಾಪ್ ಅನ್ನು ಇಟ್ಟಿದ್ರು ಮೇಡಮ್ ಅವರು ಯಾವಾಗಲೂ ನನಗೆ ಆಶೀರ್ವಾದ ಮಾಡುತ್ತಿದ್ದಾರೆ. ಅನೇಕ ಕಾಲೇಜದೊಳಗೆ ಪ್ರೊಫೆಸರ್ ಅವರು ನನ್ನನ್ನು ತುಂಬಾ ಪ್ರೀತಿಯಿಂದ ಗೌರವದಿಂದ ನನ್ನನ್ನು ಪ್ರೋತ್ಸಾಹ ಮಾಡುತ್ತಿದ್ದಾರೆ. ಎಲ್ಲ ನನಗೆ ಪ್ರೋತ್ಸಾಹ ಮಾಡುತ್ತಿರುವ ಎಲ್ಲ ಗುರುಗಳ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಳ್ಳೆಯವರು ಎಲ್ಲಿದ್ರು ಒಳ್ಳೆಯವರೇ ಕೆಲಸ ಮಾಡ್ತಿರ್ತಾರೆ. ಇಲ್ಲೇ ನೋಡ್ರಿ ನನ್ನ ಕಾಲು ಹಿಡಿದು ಜೊಗ್ಗವು, ಕಾಲನ್ನು ಹಿಡಿತಾವ್ರಿ, ಅಂಗಿನೂ ಹಿಡಿತಾವ, ಪ್ಯಾಂಟನ್ನು ಹರಿದು ಎಲ್ಲನೂ ಹರಿಲಿಕತ್ತಾರ. ನಾನು ಎಷ್ಟು ಹರಿದ್ರೆ ಏನಾಗ್ತವ ಯಪ್ಪ, ತ್ರಾಸ ಮಾಡಬೇಡ್ರಿ ಯಪ್ಪ. ನೀವು 1 ಸಲ ಪರೀಕ್ಷೆ ಪಾಸ್ ಮಾಡಿದ್ರೆ ನಿಮ್ಗೆ ಎಷ್ಟೋ ಶತ್ರುಗಳು ತಯಾರಾಗ್ತಾರೆ. ನನಗೆ 77 ಸಲ ನಾ ಪರೀಕ್ಷೆ ಪಾಸ್ ಆಗಿನಂದ್ರೆ ನನಗೆ ಎಷ್ಟು ಶತ್ರುಗಳು ಇದ್ದಿರ್ಬೇಕು, ಇಷ್ಟೇ ವಿಚಾರ ಮಾಡ್ರಿ ನೀವು. ಅಷ್ಟು ಹಗುರು ತಿಳಿಬೇಡ್ರಿ. ನನ್ನ ಲೈಫ್ ಮೈ ಲೈಫ್ ಈಸ್ ನಾಟ್ ಸ್ಮೂತ್ ಗೋಯಿಂಗ್. ಹೌಪ್ಪ ನೀವು ಎಲ್ಲರ ಹತ್ರ ಸರ ನಿಮ್ದೇನ್ರಿ ಎಲ್ಲ ಆರಾಮದ್ರಿ, ಇಷ್ಟೆಲ್ಲ ಪಾಸ್ ಆಗಿರಿ ಅಣ್ಣ, ಹೆಜ್ಜೆಜ್ಜಿಗೆ ನನ್ನ ಶತ್ರುಗಳು ಅದಾರ, ಹೆಜ್ಜೆಜ್ಜಿಗೆ ನಾನು ಹೊಡಿಬೇಕಂತಾರೆ. ಅಲ್ಲಿ ಅವ್ರು ಅದಾರ, ಹೊಡೆಯೋರು ಬಿಡೋರು ಉಳಿಸೋರೆಲ್ಲ ಅವ್ರು ಅದಾರ. ಸಿದ್ದೇಶ್ವರ ಮಹಾಸ್ವಾಮೀಜಿ ದೊಡ್ಡ ಆಶೀರ್ವಾದ ಐತಿ ನನಗೆ. ಏನ್ ಫರಕ್ ಆಗಲ್ಲ ಅಣ್ಣ, ಮಾಡ್ಕೋತ ಹೋಗಿ ನಿಂದನ್. ಪ್ರಿಯಾಂಕಾ ಯಾರು? ಇವರು ಪ್ರಿಯಾಂಕಾ ತಾಯಿ ಕಸೋಟೆಯವರು. ಇವರು ಲೈಬ್ರರಿ ಸೈನ್ಸ್ದೊಳಗೆ ಕೊಲ್ಲಾಪುರದವ್ರು ಅದಾರಿ. ಇವರು ಪರೀಕ್ಷೆ ಪಾಸ್ ಮಾಡಿದ್ರು. ರಾಜೇಂದ್ರ ರೂಪ್ನವರ್ ಸರ್ ಇವರು ಪೊಲಿಟಿಕಲ್ ಸೈನ್ಸ್, ಇಲ್ಲೇ ದೌಂಡ್ ಅಂತೇಳಿ ಪುಣೆ ಬರ್ತದ್ರಿ. 3 ಬಾರಿ ಮಹಾರಾಷ್ಟ್ರದ PSI ಎಕ್ಸಾಮ್ ಅನ್ನು ಬರೆದಿದ್ರು. 3 ಬಾರಿ ಫೇಲ್ ಆಗಿದ್ರು. ಬಹಳ ನಿರಾಶೆಯಿಂದ ಅಕ್ಕಲ್ಕೋಟಕ್ಕೆ ಬಂದು ಭೇಟಿ ಆಗಿದ್ರು. ನಾನಂದೆ, ನೀವು MPSC ಥ್ರೂ PSI ಆಗ್ತಾ ಇದ್ರಲ್ಲೋ, ಅದಕ್ಕಿಂತ ಇದು ಬಹಳ ಸರಳ ಐತಿ, ಒಂದೇ ಪ್ರಯತ್ನದೊಳಗೆ ನಿಮ್ಗೆ ಆಗ್ತದೆ, ಪ್ರಯತ್ನ ಮಾಡ್ರಿ ಅಂತ ತಕ್ಷಣ ಬರೆದ್ರು. ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಕ್ಲಿಯರ್ ಆಗಿತ್ತು. ಆಮೇಲೆ ಗಣೇಶ್ ಕುಸುಮುಡೆ ಸರ್ ಅಂತೇಳಿ ಇವರು ಅಹಮದ್ ನಗರ್ ಜಿಲ್ಲೆಯವರು. ಇವರಂತೂ ನನಗೆ ಇಷ್ಟು ಪ್ರೀತಿ ಮಾಡ್ತಾರಲ್ರಿ. ಅವ್ರು ನನಗಿಂತ ದೊಡ್ಡವರು ಅದಾರ, ನನಗಿಂತ 2 ವರ್ಷ ದೊಡ್ಡವರು ಅದಾರ ಅವ್ರು. ಆದ್ರೆ ನನ್ನ ಮೇಲೆ ಬಹಳ ಪ್ರೀತಿ ಅವ್ರಿಗೆ, ಗಣೇಶ್ ಸರ್ ಅವ್ರಿಗೆ.
ಅವ್ರಂದ್ರು मुझे आपका नोट्स दीजिए, आप कन्नड़ के हैं, आप बहुत नम्रता पूर्वक आप बोलते हैं, मुझे आपका नोट्स चाहिए ऐसा बोलकर ನನ್ನ ನೋಟ್ಸ್ ಅನ್ನ ತೆಗೆದುಕೊಂಡ್ರು. ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ತುಂಬಾ ಎಚ್ಚರಿಕೆಯಿಂದ ನಾನು ಹೇಳಿದ ಪ್ರಮಾಣ ಪರೀಕ್ಷೆ ಪಾಸ್ ಫಾಲೋ ಮಾಡಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ವಿಶೇಷ ಏನು ಗೊತ್ತದೇನ್ರಿ? 5ನೇ ತಾರೀಕು ಸಂಜೆ 5 ಗಂಟೆಗೆ ರಿಸಲ್ಟ್ ಡಿಕ್ಲೇರ್ ಆಗಿತ್ತು. 6:30 ಅಂದ್ರೆ ಪಾಸ್ ಆಗಿ ಕೇವಲ 1.5 ತಾಸಿನೊಳಗ ಒಂದು ಕಾಲೇಜದವರು ಇವ್ರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ಡರ್ದು ಯಾಕಂದ್ರೆ ಆಫರ್ ಕೊಟ್ಟಿದ್ರು, ನಾಳೆ ಬಂದು ಜಾಯಿನ್ ಆಗ್ರಿ ನಮ್ಮ ಕಾಲೇಜ್ಗೆ ಅಂತೇಳಿ. ಇದು ಅಲ್ಲವೇ ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ಕೇವಲ 1 ತಾಸಿನೊಳಗೆ ಇವ್ರಿಗೆ ಆರ್ಡರ್ ಬರ್ತೈತಿ ಅಂದ್ರ ಪರೀಕ್ಷೆ ಅವರು ಅದೇ ಅಂದಿದ್ರು, ಸರ್ ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ನನಗೆ ಆರ್ಡರ್ ಬಂದಿದ್ದು ಮಾತನ್ನ ಅವ್ರು ನನಗೆ ಹೇಳ್ತಾರೆ ನೋಡ್ರಿ. ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿ ಮಿತ್ರರೇ ಪ್ಲೀಸ್, ಪರೀಕ್ಷೆ ಪಾಸ್ ಆದ ನಂತರ ಏನ್ ಲಾಭ ಆಗ್ತದೆ ಅಂತೇಳಿ ನನಗೆ ನೆಗೆಟಿವ್ ಪ್ರಶ್ನೆಗಳನ್ನ ಕೇಳಬಾರ್ದು. ಪರೀಕ್ಷೆ ಪಾಸ್ ಆದ ನಂತರ ಏನ್ ಆಗ್ತೈತೆ ಅನ್ನೋದು ಇದಕ್ಕೆ ಉದಾಹರಣೆ ನಮ್ಮ ಗಣೇಶ್ ಸರ್ ಅವರೇ. ಅವ್ರು ಇಲ್ಲಿ ಮರಾಠಿದೊಳಗೆ ಬರ್ದಾರ ನೋಡ್ರಿ. ಅವರು ನಮ್ಮ ಗಣೇಶ್ ಸರ್ ಅವ್ರು ನಾನು ಅವ್ರಿಗೆ ಬಹಳ ಪ್ರೀತಿ ಮಾಡ್ತೀನಿ. ನಾನು ಐ ಲವ್ ಹಿಮ್ ಅ ಲಾಟ್. ಅವರು ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ಏನ್ ಮೆಸೇಜ್ ಮಾಡ್ಯಾರ ನೋಡ್ರಿ. ಏನ್ ಓದ್ರಿ. गुरुवर्य, आदरणीय गुरुवर्य, आपल्या बहुमोल मार्गदर्शन प्रेरणा व आधार यामुळेच मला हे यश मिळाले. तुमच्यासारखे गुरु मला मिळावे हे माझे भाग्य समजतो. तुम्ही लिहिलेले पुस्तक, यूट्यूबवरील तुमचे व्हिडिओ यावरती पूर्ण विश्वास ठेवून अभ्यास केला. सेट परीक्षा उत्तीर्ण झालो. मी धन्य झालो सर. तुम्ही मला स्वामी समर्थ महाराज रूपात आशीर्वाद दिले सर. मी आपलं शतशः ऋणी आहे सर. अहमद गणेश कुसमुडे सर, अहमदनगर. आणखी एक म्हणजे सेटचा निकाल लागल्यावर अवघ्या 1 तासाच्या आत ಅಂದ್ರೆ ಮಹಾರಾಷ್ಟ್ರ ಸೆಟ್ ಪರೀಕ್ಷೆ ಫಲಿತಾಂಶ ಆದ अवघ्या 1 तासात ಅಂದ್ರೆ 1 ತಾಸಿನ ಒಳಗಡೆ मला ग्रँटेड कॉलेजमधून ಒಂದು ಗ್ರಾಂಟೆಡ್ ಕಾಲೇಜಿನಿಂದ ಆಫರ್ आली. खरं सर सेट मध्ये खूप ताकद आहे. ನೋಡ್ರಿ, ನೀವು ಹೇಳೋದು ನಿಮ್ಗೆ ನಾ ಏನ್ ಹೇಳ್ತಾ ಇದ್ದೇನೆ ನೀವು ನಂಬುತ್ತಿರೋ ನೀಲೋ ಗೊತ್ತಿಲ್ಲ. ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ಒಂದು ಕಾಲೇಜದವ್ರು ಅವರಿಗೆ ನೋಡ್ರಿ ಏನಂತ ಬರ್ದಾರ, 1 ತಾಸಿನೊಳಗೆ ನನಗೆ ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ನನಗೆ ಕಾಲೇಜಿನವರು, ಅದು ಗ್ರಾಂಟೆಡ್ ಕಾಲೇಜಿನವರು ನನಗೆ ಪ್ರೊಫೆಸರ್ ಆಗಲು ಒಂದು ಆಫರ್ ಕೊಟ್ಟಿದ್ದಾರೆ ಸರ್ ಅಂತೇಳಿ. ಗ್ರೇಟ್ ಗಣೇಶ್ ಸರ್, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನನ್ನ ಜೀವನದೊಳಗ ನನಗೆ ಶತ್ರುಗಳ ಬಗ್ಗೆ ನನಗೆ ಟೆನ್ಷನ್ ಇಲ್ರಿ. ನನಗೆ ಹೋದ ಸಲನು ಎಷ್ಟೋ ಜನ ತ್ರಾಸ ಮಾಡಿದ್ರು ಕರ್ನಾಟಕದ ನೀವೆಲ್ಲರೂ ನನಗೆ ಭಾಳ ಉಳಿಸ್ಯಾರ. ಅವ್ರು ಏನಂದ್ರು, ಸರ್ ಕೆಲವೊಬ್ರು ತ್ರಾಸ ಮಾಡ್ತಿರ್ತಾರೆ, ಅವ್ರ ಬಗ್ಗೆ ನೀವು ಕಾಳಜಿ ಮಾಡಬೇಡ್ರಿ. ನಿಮ್ಗೆ 10 ಜನ ತ್ರಾಸ ಮಾಡೋರಿದ್ದೀರ ಅಂದ್ರೆ 1,000 ಜನ ನಾವು ನಿಮ್ಮನ್ನ ಪ್ರೀತಿ ಮಾಡೋರಿದ್ದೀವಿ. 1,000 ಜನ ನಾವು ನಿಮ್ಗೆ ಆಶೀರ್ವಾದ ಮಾಡೋರಿದ್ದೀವಿ. 1,000 ಜನ ನಾವು ನಿಮಗೆ ಪ್ರೋತ್ಸಾಹ ಮಾಡೋರಿದ್ದೀವಿ. 1,000 ಜನ ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ. ಅದಕ್ಕೆ 10 ಜನರನ್ನ ನೀವು ಭಾಳ ಅವ್ರ ಮಾತನ್ನ ಕೇಳಕ್ ಹೋಗ್ಬಿಡ್ರಿ ಅಂತೇಳಿ ಬಲವಾದ ಒಂದು ಸಪೋರ್ಟ್ ಅನ್ನ ನೀವು ಮಾಡಿದ್ರಿ. ನಮ್ಮ ರಾಠೋಡ್ ಸರ್ ಬಿಜಾಪುರದವ್ರು, ಅವರಂತೂ ಓಡೋಡ್ ಅಲ್ಲಿಂದ ಅಕ್ಕಲ್ಕೋಟಕ್ಕೆ ಬಂದು ನನ್ನ ಧೈರ್ಯ ಕೊಟ್ಟು ಹೋಗ್ಯಾರ. ಅವತ್ತಿನ ದಿವಸ ನಾನು ಸೊಲ್ಲಾಪುರಕ್ಕೆ ಹೋಗಿದ್ದೆ ರೀ. ಅವ್ರು ನಮ್ಮ ಮನೆಯೊಳಗೆ ಬಂದು, ದಾನಯ್ಯ ಸರ್ಗೆ ಏನೂ ಆಗಂಗಿಲ್ರಿ, ಏನೂ ಟೆನ್ಷನ್ ಮಾಡ್ಕೋಬೇಡತ್ತೇಳ್ರಿ, ಅವ್ರಿಗೆ ವಿಡಿಯೋ ಮಾಡಂತೇಳಿ ಹೇಳುವ ಸಲುವಾಗಿ ರಾಠೋಡ್ ಸರ್ ಅವರು ಬಿಜಾಪುರದಿಂದ ಇಲ್ಲಿ ಅಕ್ಕಲ್ಕೋಟಕ್ಕೆ ಬಂದು ಹೇಳಿದ್ರು. ಸೊ ರಾಠೋಡ್ ಸರ್ ಅವರಿಗೆ, ಮಂಜುನಾಥ್ ರಾಠೋಡ್ ಸರ್ ಅವರಿಗೆ ಇಲ್ಲಿಂದನೇ ನಾನು ದೀರ್ಘದಂಡ ಅನ್ನೋದಕ್ಕಿಂತ ನೀವು ನನ್ನ ಸ್ನೇಹಿತರು. ಆದ್ರೆ ಭಾಳ ಒಮ್ಮೊಮ್ಮೆ ಏನಾಗ್ತದ್ರಿ, ನಿಮ್ಮ ಹತ್ರ ದೈವಿ ಗುಣಗಳನ್ನು ನಮಗೆ ಕಣ್ಣಿಗೆ ಕಾಣಿಸವಂತೇಳಿ ನಾನು ನಿಮ್ಗೆ ಕಾಲು ಬಿದ್ದು ಹೇಳ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿ ಮಿತ್ರರೇ. ಯಾಕೆ ನಾನು ಪ್ರತಿ ಸಲ ನಿಮ್ಮನ್ನು ನಾನು ವಂದನೆ ಮಾಡಿ ಪಾಠವನ್ನು ಹೇಳುತ್ತಿದ್ದೇನೆ. 21ನೇ ಶತಮಾನ ಐತಿ, ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ವಂದನೆ ಮಾಡಿ ಪಾಠ ಹೇಳಲೇಬೇಕು. ಗಣೇಶ್ ಸರ್ ಅವರು, ಅದ್ಭುತ ಗಣೇಶ್ ಸರ್, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಪರೀಕ್ಷೆ ಪಾಸ್ ಆದ ತಕ್ಷಣ ನೌಕರಿ ಬಂದಂತ ವ್ಯಕ್ತಿ ಇವರು. ಅದಕ್ಕೆ ಕೆಸೆಟ್ ಪಾಸ್ ಆದ ನಂತರ ನಿಮ್ಮ ಜೀವನ ಬದಲಾವಣೆ ಆಗೇ ಆಗುತ್ತದೆ. ಅದರ ಸಲುವಾಗಿ ನೀವು ಕೆಸೆಟ್ ಪರೀಕ್ಷೆನ ತುಂಬಾ ಎಚ್ಚರಿಕೆಯಿಂದ ಬರೀರಿ. ಅದಾದ ನಂತರ ನೀತಾ ಸಂಕಪಾಳ್ ಮೇಡಮ್ ಅವರು, ಇವರು ಕರಿವೀರದವರು, ಕೊಲ್ಲಾಪುರದವರು. ಇವರು ಸೆಟ್ ಪರೀಕ್ಷೆ ಪಾಸ್ ಆಗಿದ್ರು. ಪ್ರತೀಶ್ ಸರ್ ಗುರ್ಮೆ, ಇವರು ಜಿಲ್ಲಾ ಪರಿಷದೊಳಗೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್. ಅದರ ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ಪರೀಕ್ಷೆ ಪಾಸ್ ಮಾಡಿದ್ರು.
ಅಜಯ್ ಮುಲ್ಗಿಹಾರ ಮ್ಯಾಥಮೆಟಿಕ್ಸ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ರು. ಆನಂತರ ಇವರು ಪ್ರೊಫೆಸರ್ ಪ್ರವೀಣ್ ಮುಂಜಮ್ಕರ್ ಇಕನಾಮಿಕ್ ಸಬ್ಜೆಕ್ಟ್ ಅಲ್ಲಿ ದೇಸಾಯಿ ಗಡ್ ಚಿರೋಲಿದಿಂದ ಇವರು ಈ ಪರೀಕ್ಷೆಯನ್ನ ಪಾಸ್ ಮಾಡಿದ್ರು. ಅದಾದ ನಂತರ ಯಾರು ಇವರು ನಮ್ಮ ಪ್ರೊಫೆಸರ್ ರಾಜ್ಕುಮಾರ್ ಪಾಟೀಲ್ ಸರ್ ಅವರು. ಇವರಂತೂ ಅದ್ಭುತ ವ್ಯಕ್ತಿ. ಇವರು ಜಿಲ್ಲಾ ಪರಿಷತ್ ಒಳಗೆ ಟೀಚರ್ ಅದಾರ್ರಿ. ಆದ್ರೆ ಟೀಚರ್ ಇದ್ರು ಎಂತ ವರ್ಸಟೈಲ್ ವ್ಯಕ್ತಿ ಮತ್ತು ಅದಾರ ಗೊತ್ತಾರ್ರಿ ಅವರು LLB ಮಾಡಿ ಈಗ ಅಡ್ವೊಕೇಟ್ ಆಗಿ ಇವ್ರ ಕೆಲಸ, ಅಡ್ವೊಕೇಟ್ ಆಗಿ ಅಂದ್ರೆ ವಕೀಲರಾಗಿ ಇವ್ರು ಕೆಲಸ ಮಾಡುತ್ತಿದ್ದಾರೆ. ಇಕನಾಮಿಕ್ಸ್ ವಿಷಯದೊಳಗೆ, ಎಜುಕೇಶನ್ ವಿಷಯದೊಳಗೆ, ಎರಡೆರಡು ವಿಷಯದೊಳಗೆ ಸೆಟ್ ಪರೀಕ್ಷೆ ಪಾಸ್ ಮಾಡೋದು. ಆಮೇಲೆ ಪ್ರತಿ ಸಲ ಒಂದು ಪತ್ರಿಕೆಗೆ ಅವರು ಆರ್ಟಿಕಲ್ ಅನ್ನ ಬರೆಯುತ್ತಾರೆ. ತುಂಬಾ ಕ್ರಿಯೇಟಿವ್ ಟೀಚರ್ ಇದ್ರು ನಮ್ಮ ಸೊಲ್ಲಾಪುರದವರು. ಅವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತೀನಿ ನಾನು. ಅಡ್ವೊಕೇಟ್ ಅದಾರ ನೋಡ್ರಿ, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿ ಅಡ್ವೊಕೇಟ್ ಅನ್ನ ಇದು ಮಾಡುತ್ತಾ ಇವರು ಪಾಟೀಲ್ ಸರ್ ಅವರು ಈ ಒಂದು ಸೇವೆಯನ್ನು ಮಾಡುತ್ತಿದ್ದಾರೆ. ಸಾಧನೆ ಮಾಡೋರಿಗೆ ಅನೇಕ ದಾರಿಗಳದಾವ್ರಿ. ಸಾಧನೆ ಮಾಡದೇ ಇರುವಂತ ವ್ಯಕ್ತಿಗಳಿಗೆ ಏನು ಕೊಟ್ಟರು ಸಾಧನೆ ಮಾಡೋದಿಲ್ಲ. ಏನು ಕೊಡ್ರಿ ಅವನಿಗೆ ಮತ್ತೆ ಅಳ್ಕೋತೇ ಇರ್ತಾನ. ಜೀವನ ಹೇಗಿರ್ಬೇಕ್ರಿ, ಇದ್ದಿದ್ರೊಳಗನೆ ಸಮಾಧಾನ ಪಡ್ಕೊಂಡು ಮುಂದೆ ಹೋಗುವಂತ ವ್ಯಕ್ತಿಗೆ ನಾವು ಅದ್ಭುತ ಜೀವನ ನಡೆಸುವಂತ ವ್ಯಕ್ತಿ ಅಂತ ಕರಿತೀವಿ. ಎಲ್ಲ ಇದ್ರೂ ಅಳ್ಕೋತ ಕೂಡ್ತೀವಿ ಅಂದ್ರೆ ನೀನು ಸಯ್ಯತನ ಅಳ್ಕೋತೀರು. ನಿನಗೆ ಯಾವನು ಬಂದು ಕಡಿಮೆನ ಮಾಡಂಗಿಲ್ಲ. ಅಳುವವರನ್ನ ಯಾರೂ ನೋಡುವುದಿಲ್ಲ. ಇದು ಕಟ್ಟಿಟ್ಟು ಬುತ್ತಿ. ನಾನು 10 ವರ್ಷ ಹತ್ತೀನ್ರಿ. 10 ವರ್ಷ ನನಗೆ ಸಾಲ ಆಗಿದ್ರಿ, ನನಗೆ ಹೆಲ್ಪ್ ಮಾಡ್ರಿ. ಹೆಲ್ಪ್ ಮಾಡಂದ್ರೆ ಬೀಗರು ಓಡ್ ಹೋಗಿದ್ರು, ಕಾಕಾ ಬಾಬಾದರು ಓಡ್ ಹೋಗಿದ್ರು, ಊರನ್ನ ಮಂದಿ ಓಡ್ ಹೋಗಿದ್ರು, ಸ್ಕೂಲ್ ಅವ್ರು ಓಡ್ ಹೋಗಿದ್ರು. ಎಲ್ಲರೂ ಒಬ್ರು ಒಬ್ರು ಇರ್ತಾರೆ ಭಾಳ ದೇವತಾ ಮನುಷ್ಯನಂತವ್ರು. 1 2 3 4 ಜನ. ಅವ್ರು ಗಟ್ಟಿದ್ದಂಗ. ನಮಗ್ ಗಟ್ಟಿ ಕಾಳಂತಾರಲ್ಲ, ಸೊಟ್ಟಿದ್ದೀವಲ್ಲ ಗಾಳಿಗೆ ತಂತಾನೆ ಹಾರು ಹೋಗ್ತಾವ. ಗಟ್ಟಿದ್ದೀವಿ ಸ್ವಲ್ಪ ಇರ್ತವ್ರು ಮುಕುಟಿಗೆ ಇಟ್ಟು. ನನಗೆ ಗಟ್ಟಿದ್ದವ್ರು ಸ್ವಲ್ಪ ಅದಾರ. ಈಗ ಸಾಕು ನನಗೆ ಉಳಿದ ಬಹಳ ಜನರ ಜೊತೆಗೆ ನಾನು ಸಂಬಂಧ ಇಡುವುದಿಲ್ಲ, ಅವಶ್ಯಕತೆನೂ ಇಲ್ಲ. ನೀವು ಕೂಡ ನಿಮ್ಮ ಲೈಫ್ದೊಳಗೆ ಎಲ್ಲರ ಜೊತೆಗೆ ಅನ್ಯೋನ್ಯವಾಗಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಯು ಸೆಲೆಕ್ಟ್ ಸಮ್ ಪೀಪಲ್. ನೀವು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ತೊಂದರೆದೊಳಗೆ ಅವ್ರು ಓಡೋಡಿ ಬಂದು ನಿಮ್ಗೆ ಹೆಲ್ಪ್ ಮಾಡಿದ್ರಲ್ಲೋ, ದ್ಯಾಟ್ ಈಸ್ ದ ಗ್ರೇಟ್ ಪರ್ಸನ್. ಅವರನ್ನು ನೀವು ಎಂದೂ ನೆನಪು ಹಾರಬೇಡ್ರಿ. ನನಗೆ ಈ 10 ವರ್ಷ ಜೀವನದ ಪಾಠ ಕಲಿಸ್ಕೊಟ್ಟದ್ರಿ. ನಾನೊಬ್ಬ ದೊಡ್ಡ ಮನುಷ್ಯ, ಆದ್ರೆ ಜೀವನ ಭಾಳ ಕಲಿಸ್ಕೊಡ್ತೇನೆ ನನಗೆ. ಹೀಗಾಗಿ ಈಗ ಇಟ್ಟು ಗಟ್ಟಿ ಆಗಿನಲ್ರಿ. ಈಗ ನನಗೆ ಎಂಥ ಪ್ರಾಬ್ಲಮ್ ಅಂದ್ರೂ ಇರ್ಲಿ ಅಂತೇನೆ ನಾನು. ಇರ್ಲಿ ನಡೆದೆ. ಲೈಫ್ ಹೇಗೂ ಟರ್ನ್ ಆಗ್ತಿರ್ತದ್ರಿಪ್ಪ. ನೋಡ್ತಿರ್ಲಿ ಈಗ ಸಚಿನ್ ತೆಂಡೂಲ್ಕರ್ ಸರ್ ಅವರು, ವಿನೋದ್ ಕಾಂಬ್ಳಿ ಶ್ರೇಷ್ಠ ಬ್ಯಾಟ್ಸ್ಮನ್. ಆದ್ರೆ ಈಗ ಹಳಿ ನಾಯಿನೂ ಕೇಳ್ತಾ ಇಲ್ಲ ಪಾಪ. ನಿನ್ನ ಮುಂಬೈದೊಳಗ ನಡಿಲಿಕ್ಕೆ ಬರ್ತಾ ಇಲ್ಲ. ಒಂದು ರೋಡ್ ಮೇಲೆ ನಡೆಯುತ್ತಾ ಕುಸಿದ ಕೆಳಗೆ ಬಿದ್ರು ವಿನೋದ್ ಕಾಂಬ್ಳಿ ಕ್ರಿಕೆಟರ್. ಸಚಿನ್ ತೆಂಡೂಲ್ಕರ್ಗಿಂತ ಶ್ರೇಷ್ಠ ಆಟಗಾರ ಅವರು. ಆದ್ರೆ ನೋಡ್ರಿ, ಕೌಶಲ್ಯ, ದುಡ್ಡ, ನಿಮ್ಮ ರೂಪ ಇರೋ ತನಕನೇ ನಿಮ್ಗೆ ಬೆಲೆ. ರೂಪ್ ಹೋಯ್ತಂದ್ರೆ ನಿಮ್ಗೆ ಯಾರೂ ರೆಸ್ಪೆಕ್ಟ್ ಕೊಡಂಗಿಲ್ಲ. ಅಧಿಕಾರ ಇರೋ ತನಕ ನಿಮ್ಗೆ ರೆಸ್ಪೆಕ್ಟ್. ಅಧಿಕಾರ ಹೋಯ್ತಂದ್ರೆ ಯಾರು ಕೊಡಂಗಿಲ್ಲ. ನಾಲೆಜ್ ಇರೋ ತನಕನೇ, ಕೌಶಲ್ಯ ಕ್ವಾಲಿಟಿ ಇರೋ ತನಕನೇ. ಕೌಶಲ್ಯ ನಾಲೆಜ್ ಹೋಯ್ತು ನಿಮ್ಮ ಹತ್ರ, ನಿಮ್ಗೆ ಯಾರೂ ಕೇಳಂಗಿಲ್ಲ. ಈಗ ಆ ಮನುಷ್ಯನ ಹತ್ರ ಏನೂ ಇಲ್ಲ. ವಿನೋದ್ ಕಾಂಬ್ಳಿ ಹತ್ರ ಏನೂ ಇಲ್ಲ. ಯಾರ್ಯಾರಿಗೆ ಹೆಲ್ಪ್ ಮಾಡ್ತಾರೆ? ಅದಕ್ಕೆ ವಿನೋದ್ ಕಾಂಬ್ಳಿ, ನೀನ್ ಎಷ್ಟು ಶ್ರೇಷ್ಠ ಇದ್ರೂ ಕೂಡ ಸ್ವಲ್ಪ ತಪ್ಪು ನಡೆದೆ ಅಂದ್ರೆ ಜೀವನ ಬಿತ್ತೇಟ್ ಅನ್ನೋದು ಕೆಳಗೆ ಬಿದ್ರನೆ. ಈಗ ಭಾಳ ನೌ-ಅ-ಡೇಸ್ ದಿಸ್ ಇಸ್ 21st century. ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕಪ್ಪ. ಎಡುವುದ್ರಿ, ಕೆಳಗೆ ಬಿದ್ರಂದ್ರೆ ಹೆಂಗ್ರಿ, ಲೈಫ್ ಮುಗಿದು ಹೋಯ್ತು. ಮ್ಯಾಲೆ ಎತ್ತೋರು ಭಾಳ ಜನ ಕಡಿಮೆ. ಯಾಕಂದ್ರೆ ಎಲ್ಲರೂ ಯಾರಿಗೆ ಎತ್ತಲಿಕ್ಕೆ ಹೋಗ್ತಾರ್ರಿ, ಯಾರಿಗೆ ಹೆಲ್ಪ್ ಮಾಡೋರು ಅದಾರ. ಎಚ್ಚರಿಕೆಯಿಂದ ಇರ್ರಿ ನೀವು. ಎಲ್ಲ ಹೋಯ್ತೀಗ್ರಿ. ಋತಾ ಮೇಡಮ್ ಅವರು ನಾಸಿಕದಿಂದ ಈ ಪರೀಕ್ಷೆಯನ್ನು ಪಾಸ್ ಮಾಡಿದ್ರು. ಪ್ರೊಫೆಸರ್ ಅನಿಕೇತ್ ಕ್ಷೀರಸಾಗರ್ ಅವರು, ಇವರು ಪರಭಣಿ ಜಿಲ್ಲೆದವರು, ಲೈಫ್ ಸೈನ್ಸ್ದೊಳಗೆ ಪರೀಕ್ಷೆಯನ್ನ ಪಾಸ್ ಮಾಡಿದ್ರು. ಶಿವಾಜಿ ಮಹಾರಾಜರ ಒಂದು ತಾಯಿ ಜೀಜಾಬಾಯಿ ಅವರು ಊರ್ದವ್ರು, ಇವರು ಪರಭಣಿದವರು. ಪ್ರೊಫೆಸರ್ ವಿಕ್ರಮ್ ಖರಾಡೆ ಸರ್, ಇವರು ಕೊಲ್ಲಾಪುರದವರು, ಇಂಗ್ಲಿಷ್ ಸಬ್ಜೆಕ್ಟ್. ಆದ್ರೆ ಈಗ ಮುಧೋಳದೊಳಗೆ, ಬಾಗಲಕೋಟೆ ಮುಧೋಳದೊಳಗೆ ಇಂಗ್ಲಿಷ್ ಮೀಡಿಯಂದೊಳಗೆ ಟೀಚರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತುಂಬಾ ಕಡು ಬಡತನ ಅವ್ರದ್ದು. ನೋಡ್ರಿ, ಕೊಲ್ಲಾಪುರದಿಂದ ಬಿಟ್ಟು ಮಹಾರಾಷ್ಟ್ರದ ಕೊಲ್ಲಾಪುರ ಬಿಟ್ಟು ಕರ್ನಾಟಕದೊಳಗೆ ಬಂದು ಇಂಗ್ಲಿಷ್ ಮೀಡಿಯಂದೊಳಗೆ ಹುಡುಗರಿಗೆ ಪಾಠ ಮಾಡ್ಕೊಂತು ಜೀವನ ನಡೆಸೋದಂದ್ರೆ ಎಷ್ಟು ಕಷ್ಟ ನೋಡ್ರಿ. ಎಲ್ಲಿ ಕೊಲ್ಲಾಪುರ, ಎಲ್ಲಿ ಮುಧೋಳ. ಆದ್ರೆ ಎಲ್ಲಿ ಹೋದ್ರೂ ಕೂಡ ಗುರಿಯನ್ನ ಬದಲಾಯಿಸಲಿಲ್ಲ ಅವರು. ದಾರಿ ಬದಲಾಯಿಸಿದ್ರು, ಆದ್ರೆ ಗುರಿ ಬದಲಾಯಿಸಲಿಲ್ಲ. ರಸ್ತೆಯನ್ನು ಬದಲಾಯಿಸಿದ್ರು, ಆದ್ರೆ ತಮ್ಮ ಟಾರ್ಗೆಟ್ ಅನ್ನ ಬದಲಾಯಿಸಲಿಲ್ಲ. ಕೊನೆಗೂ ಕೂಡ ಅವರು ತಮ್ಮ ಗುರಿಯನ್ನ ಮುಟ್ಟಿದ್ರು. ಅವರು
ಇವ್ರದ್ದು ಡಿ ಪಿ ನೋಡಿದ ತಕ್ಷಣ ಕಣ್ಣ ನೀರು ಬರ್ತಾವ್ರಿ. ಎಂತ ನಿಷ್ಪಾಪ ಅವ್ರ ತಂದೆ ತಾಯಿರ ಫೋಟೋ ಅದಪ್ಪ. ಮೈ ಗಾಡ್, ಗ್ರೇಟ್ ಗ್ರೇಟ್ ಗುರುಗಳೇ, ಗ್ರೇಟ್. ಇಂಗ್ಲಿಷ್ ಸಬ್ಜೆಕ್ಟ್ದಾಗ ಪರೀಕ್ಷೆ ಪಾಸ್ ಆಗಿದ್ರು. ಇಲ್ಲೆಲ್ಲರೂ ಇದ್ದವ್ರು ಗ್ರೇಟ್ ಅದಾರ. ಯಾರು ಹಿಂಗ ಇವ್ರಕ್ಕಿಂತ ಗ್ರೇಟ್ 2 ಮಾರ್ಕ್ನೊಳಗೆ ಫೇಲ್ ಆದವ್ರು ಅದಾರ್ರಿ. ಇವ್ರಕ್ಕಿಂತ ಏನು 2 ಮಾರ್ಕ್ನೊಳಗೆ ಫೇಲ್ ಆದವ್ರು ಅದಾರ. ಅವ್ರಂತೂ ಅದ್ಭುತ ಹೃದಯವಂತಿಕೆ ಇದ್ದವ್ರು. ಬಟ್ ಏನ್ ಮಾಡೋದು? ಆಯ್ತು, ಆಯ್ತು ಹೇಳತ್. ಎಲ್ಲಿಗೆ ಬಂತು? ರಾಹುಲ್ ರಾಠೋಡ್ ಸರ್ ಅವರು. ಇವರು ಯವತ್ಮಾಳ ಜಿಲ್ಲೆಯವರು. ಆಮೇಲೆ ಪ್ರೊಫೆಸರ್ ಪ್ರಿಯಾಂಕಾ ಪಾಟೀಲ್, ಇವರು ಸಂಗ್ಲಿ ಅವರು. ಇಂಗ್ಲಿಷ್ದೊಳಗೆ ಅತಿ ಹೈಯೆಸ್ಟ್ ಮಾರ್ಕ್ ತಗೊಂಡ್ರು ನೋಡಿ, 228 ಮಾರ್ಕ್ಸ್. ಸ್ವಲ್ಪ ನೋಡಪ್ಪ. ಪ್ರೊಫೆಸರ್ ರಜನ್ ಶ್ರೀವಾತ್ಸವ್ ಮೇಡಮ್ ಅವರು, ಇವರು ತುಂಬಾ ಹುಷಾರದಾರೆ. ಇಂಗ್ಲಿಷ್ ಮೀಡಿಯಂದವರು, ಕಾಮರ್ಸ್ ಸಬ್ಜೆಕ್ಟ್ ಪರೀಕ್ಷೆ ಪಾಸ್ ಆಗಿದ್ರು. ಪ್ರೊಫೆಸರ್ ಸತ್ಯಜಿತ್ ಸೋನವಣೆ, ಇಲ್ಲೇ ಲಾತೂರದೊಳಗೆ ಇವರು ಟ್ಯೂಷನ್ ಅನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಹಿಸ್ಟ್ರಿದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ರು. ಪ್ರೊಫೆಸರ್ ಸಾಗರ್ ಪಾಟೀಲ್, ಇವರು ಇಲೆಕ್ಷನ್ ಡ್ಯೂಟಿ, ಇವರು ಟೀಚರೇ. ಆದ್ರೆ ಇಲೆಕ್ಷನ್ ಮೊನ್ನೆ ಇಲೆಕ್ಷನ್ ನಡೆದಿತ್ತಲ್ರಿ, ಯಾವುದು ಲೋಕಸಭೆ ಇಲೆಕ್ಷನ್, ಅದ್ರ ಕಂಪ್ಲೀಟ್ ಟ್ರೈನಿಂಗ್ ಕೊಡುವಂತ ಜವಾಬ್ದಾರಿ ಇವ್ರ ಮೇಲೆ ಇತ್ತು. ಆದ್ರೂ ಅಂತ ಗದಲಿದೊಳಗೂ ಓದಿ ಪರೀಕ್ಷೆ ಪಾಸ್ ಮಾಡಿದವರು. ಆಮೇಲೆ ಪ್ರೊಫೆಸರ್ ಉಮೇಶ್ ದೇವ್ಕರ್ ಸರ್, ಇವರು ಜಿಲ್ಲಾ ಪರಿಷತ್ ಗೌರ್ಮೆಂಟ್ ಸ್ಕೂಲ್ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್, ಇವರು ಪರೀಕ್ಷೆಯನ್ನ ಪಾಸ್ ಮಾಡಿದ್ರು, ಪುಣೆದವರು. ಪ್ರೊಫೆಸರ್ ಕೇಶವ್ ಜಗತಾಪ್, ಇವರು ಫಿಸಿಕ್ಸ್ ದಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಪ್ರೊಫೆಸರ್ ಕೈಲಾಸ್ ರಾಠೋಡ್, ಇವರು ಅದಾರ ನೋಡ್ರಿ. ಅನಾಥ ಮಗುವಾದೆ ನಾನು, ಅಪ್ಪನೂ ಇಲ್ಲ, ತಂದೆಯೂ ತಾಯಿಯೂ ಇಲ್ಲ, ಅನಾಥ ಮಗುವಾದೆ ನಾನು. ಇವ್ರು ಇಷ್ಟು ಬಡವರದಾರ್ರಿ ಪಾಪ. ಆ ಶಂಕರ್ನಾಗನ್ ಹಾಡ ಅವ್ರನ್ನ ನೋಡಿ ಯಾರು ಇಲ್ಲ ಅಂತ, ಯಾರಿಗಿರ್ತಾರ್ರಿ? ಯಾರು ಇಲ್ಲಂದ್ರೂ ಕೂಡ ಬದುಕದರ್ಲು, ಯಾರು ಇಲ್ಲಂದ್ರೂ ಬದುಕು ಕಟ್ಕೊಂಡ್ರಲ್ಲು, ಯಾರು ಇಲ್ಲಂದ್ರೂ ಕೂಡ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರೇನಿಲ್ಲ ಹೇಳ್ರಿ. ಅದಕ್ಕೆ ಯಾರು ಇಲ್ಲ ಅಂದ್ರೂ ಕೂಡ ಗುರಿ ಜೊತೆಗಿತ್ತಲೋ ಮನುಷ್ಯ ಮುಂದೆ ಬರ್ತಾನ್ರಿ. ಇವ್ರು ಕೈಲಾಸ್ ರಾಠೋಡ್ ಸರ್ ಅವರು, ಇವರು ಆರ್ಫನ್ ಅದರ್, ಪೊಲಿಟಿಕಲ್ ಸೈನ್ಸ್ದೊಳಗೆ ಪರೀಕ್ಷೆನ ಪಾಸ್ ಮಾಡಿದ್ರು, ನಾಂದೇಡ್ದವರು. ತುಂಬಾ ಬಹಳ ಮೃದು ಸ್ವಭಾವ ವ್ಯಕ್ತಿ. ಇವರಿಗೆ ನಾನು ಬುಕ್ ಹಾಗೆ ಕೊಟ್ಟಿದ್ದೆ, ಇರ್ಲಿ ಸರ್ ನೀವು ಆರ್ಫನ್ ಇದ್ರಿ ಅಂತೇಳಿ. ಪರೀಕ್ಷೆ ಪಾಸ್ ಮಾಡಿದ ಒಂದೇ 10 ನಿಮಿಷದೊಳಗೆ ನನಗೆಲ್ಲ ನನ್ನ ಬುಕ್ದು ದುಡ್ಡು ಅವ್ರು ಕೊಟ್ಟು ಕಳ್ಸರು. ಸರ್ ನಿಮ್ಮ ಬುಕ್ದು ದುಡ್ಡು ತಗೋರಿ ಸರ್, ನೀವು 1.5 ವರ್ಷ ಆಯ್ತು ನನಗೆ ಬುಕ್ ಕೊಟ್ಟು, ನನಗೆ ನೀವು ದುಡ್ಡೇ ತಗೊಂಡಿಲ್ಲ. ಇರ್ಲಿ ಸರ್, ಇರ್ಲಿ ಸಾಕು, ನೀವು ರಿಸಲ್ಟ್ ಕೊಟ್ಟಿರಲ್ಲ ಸಾಕಂದೆ. ಇಲ್ಲ ಸರ್, ನಿಮ್ಮ ದುಡ್ಡು ನೀವು ವಾಪಸ್ ತಗೋರಿ ಅಂತೇಳಿ ನನಗೆ ಪುಸ್ತಕದ ದುಡ್ಡನ್ನ 1.5 ವರ್ಷದ ನಂತರ ಇವ್ರು ನನ್ನ ದುಡ್ಡು ಕೊಟ್ಟಿದ್ರು. ಆದ್ರೆ ರಿಸಲ್ಟ್ ಮಾಡಿ ತೋರಿಸಿದ್ರು. ಇವರು ನನ್ನ ಜೀವನದ ಆದರ್ಶ ವ್ಯಕ್ತಿಗಳು. ಆಮೇಲೆ ಪ್ರೊಫೆಸರ್ ಅಕ್ಷಯ್ ಯವಲೆ ಸರ್, ಇವರು ನಾಗ್ಪುರ್ ಜಿಲ್ಲೆಯ ನಾಗ್ಪುರದವರು, ಇಂಗ್ಲಿಷ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ರು. ಶೀತಲ್ ಅಂತೇಳಿ ಅದಾರ, ಶೀತಲ್ ರಾಯ್ಕರ್. ದಮಮ್ಮ ಬಾ ಪೂಜೆ ಮಾಡಿ ನೋಡಮ್ಮ. ಈ ವಿಡಿಯೋ ಮಾಡತ್ತೀನಿ, ಕರ್ನಾಟಕದ ವಿಡಿಯೋ. ಎಲ್ಲರನ್ನ ಕೇಳಗತ್ತಾರ. ಚಿನ್ನು ಎಲ್ಲ ಹೇಳ್ರಿ, ಶಾಂತ ಲಕ್ಷ್ಮಿ ಎಲ್ಲ ರೀ. ಅಮ್ಮ ಶಾಂತ ಲಕ್ಷ್ಮಿ, ಒಂದು ಗ್ಲಾಸ್ ನೀರು ತಗೊಂಬಮ್ಮ. ಶೀತಲ್ ಲೈಬ್ರರಿ ಸೈನ್ಸ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ರು, ಅಹಮದ್ನಗರದವರು. ಆಮೇಲೆ ಪ್ರೊಫೆಸರ್ ವಿನಯ್ ಬೌದಾನೆ, ರತ್ನಗಿರಿ ಜಿಲ್ಲೆಯವರು. ಆಮೇಲೆ ಪ್ರೊಫೆಸರ್ ಅಮೃತ ಸರವಗೋಡ್, ಮುಂಬೈದವ್ರು ಅದಾರ್ರಿ. ಮುಂಬೈ ಇದ್ರು ಕೂಡ ನಮ್ಮಂತ ಹಕ್ಕಲ್ಕೋಟದೊಳಗೆ ಹಳ್ಳಿಯೊಳಗೆ ಇರುವ ವಿದ್ಯಾರ್ಥಿದು ನಮ್ದು ಅನುಭವ ತಗೊಂಡು ಅವರು ಪರೀಕ್ಷೆ ಪಾಸ್ ಆಗ್ತಾರೆ. ಅದ್ರ ಅವರು ತುಂಬಾ ಗ್ರೇಟ್. ನಾವು ಎಲ್ಲಿ ಹುಟ್ಟಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಹೇಗೆ ಬೆಳೆಯುತ್ತೀವಿ ಅನ್ನೋದು ಇಂಪಾರ್ಟೆಂಟ್. ರೆಸ್ಪೆಕ್ಟ್. ಥ್ಯಾಂಕ್ ಯು ಅಮ್ಮ. ಅಪ್ಪ ಗಪ್ಪ ಯವ್ವ. ಅಮೃತ ಸರ್ ಕೂಡ ಐತ್ರಿ. ಇವ್ರು ಧನರಾಜ್ ಶೆಂಡಿಗೆ ಸರ್ ಅವರು. ಇವರು ಕೊರೋನಾ ಪೀರಿಯಡ್ ಒಳಗೆ ನನ್ನನ್ನು ಸಂಪರ್ಕ ಮಾಡಿದ್ರು. 3 ವರ್ಷದೊಳಗೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ಇಂಗ್ಲಿಷ್ ಲಿಟರೇಚರ್ ಪರೀಕ್ಷೆ ಪಾಸ್ ಮಾಡಿದ್ರು. ಇವರು ನನಗಿಂತ 3 ವರ್ಷ ದೊಡ್ಡವರು, 45 ವರ್ಷದ. ಪ್ರೊಫೆಸರ್ ನೀನಾ ಕದಮ್ ಅಂತೇಳಿ, ಇವರು ಪುಣೆದೊಳಗ ಒಂದು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಈಗ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ಪರೀಕ್ಷೆ ಪಾಸ್ ಮಾಡಿದ್ರು. ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರು ಕೂಡ ಸೆಟ್ ಸರ್ಟಿಫಿಕೇಟ್ ಅವ್ರ ಹತ್ರ ಇರಲಿಲ್ಲ. ಆದ್ರೆ ಈಗ ಅವ್ರು ಪ್ರೂವ್ ಮಾಡಿ ತೋರಿಸಿದ್ರು. ಕೋಮಲ್ ಅಂತೇಳಿ ಒಂದು ಹುಡುಗಿ ಅದಾಳ್ರಿ ಪಾಪ, PG ಸ್ಟೂಡೆಂಟ್. ಇವರು ಅಹಮದ್ನಗರದವರು, ಸಂಗಮನೇರ್. ಇವರು ಇಂಗ್ಲಿಷ್ ಪರೀಕ್ಷೆ ಪಾಸ್ ಮಾಡಿದ್ರು. ಇವರೆಲ್ಲರೂ ಅಗದಿ ನೀವು ಹೇಗಿದ್ರೆ ಹಂಗ ಫ್ಯಾಮಿಲಿ ಮೆಂಬರ್ಸ್ ತರ ನನಗೆ. ಪ್ರೊಫೆಸರ್ ಜೈದೀಪ್ ಪಟ್ನಾಗರೆ ಸರ್, ಇವರು ಅರ್ತ್ ಸೈನ್ಸ್ ಅದೊಳಗ ಅಹಮದ್ನಗರದವರು ಪರೀಕ್ಷೆ ಪಾಸ್ ಆಗಿದ್ದಾರೆ. ಪ್ರೊಫೆಸರ್ ಪ್ರಿಯಾಂಕಾ ಗಾಯಕ್ವಾಡ್, ಇಲೆಕ್ಟ್ರಾನಿಕ್ ಸಬ್ಜೆಕ್ಟ್ ದಲ್ಲಿ ಪುಣೆದವರು. ಇವರು
ಇವ್ರು ಮಿಸ್ಟರ್ ಒಂದು ಕಂಪ್ನಿ ಒಳಗೆ ಕೆಲಸ ಮಾಡ್ತಾರೆ. ಅದೇ ಕಂಪನಿ ಒಳಗ ನಮ್ಮ ಊರಂದ್ರೆ ನಮ್ಮ ಊರ ಹತ್ರ ಇನ್ನೊಂದು ಊರ್ ಅದ ರೀ, ಬೋರೂಟಿ ಅಂತೇಳಿ. ಆ ಬೋರೂಟಿ ಊರದವರು ಅದೇ ಕಂಪನಿ ಒಳಗೆ ಕೆಲ್ಸಿಗದಾರ ಅವ್ರು. ಇವ್ರು ಮೇಡಮ್ ಅವ್ರು ಏನ್ ಮಾಡ್ಯಾರ್ರಿ, ಹಿಂಗ್ರಿ ಅಕ್ಕಲ್ ಕೊಡದ ಒಬ್ರು ಸರ್ ಅದಾರ ಹುಚ್ಚುನಾಗ ಒಬ್ರು ಸರ್ ಅದಾರ, ದಾನಯ್ಯ ಸರ್ ಅಂತೇಳಿ ಕರ್ನಾಟಕದವ್ರು ಅದಾರ ನೋಡ್ರಿ. ಹಿಂಗ ಅವ್ರು ಅಕ್ಕಲ್ ಕೊಡ ಅಂದ ತಕ್ಷಣ ನಮ್ದು ಒಬ್ರು ಗೆಳೆಯನ ಅಕ್ಕಲ್ ಕೊಡದವ್ರು ಅದಾರ ಅಂತ ಹೇಳಿದ್ರು ಅವ್ರು. ಯಾರು ಇವ್ರದ್ದು ಮೇಡಮ್ ಅವರು ಮಿಸ್ಟ್ರ. ಆಮೇಲೆ ಅವ್ರಿಗೆ ಹೇಳಿದ್ರು ಹಿಂಗ್ರಿ ಅಕ್ಕಲ್ ಕೋಟ ತೋಳ್ನೂರ ತೋಳ್ನೂರ್ ಅಂದ್ರೆ ನಮ್ಮ ಊರ್ ಬಾಜುಕ್ನೇ ಅದ ರೀ, ಬೋರೂಟಿ ಅಂದ್ರೆ ನಮ್ಮ ಊರ್ ಸಮೀಪ ಅದ ಅಂತ ತಿಳ್ಕೊಂಡು ಅವರು ಬೋರೂಟಿ ನಮ್ಮ ಊರ್ ಸಮೀಪ ಇದ್ದವರು ಪುಣೆದಿಂದ ನಮ್ಮ ತೋಳ್ನೂರ್ಗೆ ಬಂದು ನಮ್ಮ ಮನೆಗೆ ಹೋಗಿದ್ರು ಅವ್ರು. ಅಲ್ಲಿ ನಮ್ಮ ಮನೆಯೊಳಗೆ ಅವಾಗ ನಮ್ಮ ಅವನೂ ಇರಲಿಲ್ಲ, ಅಪ್ಪನೂ ಇರಲಿಲ್ಲ, ಅವ್ರು ಊರಿಗೆ ಹೋಗಿದ್ರು, ನಾವು ಇಲ್ಲಿ ಅಕ್ಕಲ್ಗೂಡದೊಳಗೆ ಇರ್ತಿದ್ದೀವಿ. ಆಮೇಲೆ ಅಲ್ಲಿಂದ ಮತ್ತೆ ಅಕ್ಕಲ್ಗೂಡಿಗೆ ಬಂದು ಬುಕ್ ಅನ್ನ ತೆಗೆದುಕೊಂಡು ಹೋಗಿ ಓದಿ ಪರೀಕ್ಷೆನ ಪಾಸ್ ಮಾಡಿದ್ರು. ಗೆಸ್. ಆಮೇಲೆ ಇವ್ರು ಪ್ರೊಫೆಸರ್ ಸೋಹೇಲ್ ಪಠಾಣ್ ಸರ್. ಇವ್ರು ಜಸ್ಟ್ ಈಗ PG ಓದ್ತಾ ಇದ್ದಾರೆ ಸ್ಟೂಡೆಂಟ್, ಇಂಗ್ಲೀಷ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ರು. ಆಮೇಲೆ ಡಾಕ್ಟರ್ PG ಶ್ರೀದೇವಿ ಮೇಡಮ್, ಇವ್ರು ಧಾರವಾಡದವ್ರು ನೋಡ್ರಿ. ಇವರು ಇಡೀ ಕರ್ನಾಟಕದೊಳಗೆ 3rd ರ್ಯಾಂಕ್ ಬಂದಿದ್ದಾರೆ ಇಂಗ್ಲಿಷ್ ಸಬ್ಜೆಕ್ಟ್ದೊಳಗೆ. 206 ಮಾರ್ಕನ್ನ KSET ತಗೊಂಡು ಇಡೀ ಕರ್ನಾಟಕ 3rd ರ್ಯಾಂಕ್ ಶ್ರೀದೇವಿ ಮೇಡಮ್ ಅವ್ರು. ತುಂಬಾ ಬ್ರಿಲಿಯಂಟ್ ಇವ್ರು ನನ್ನ ಮಾತು ಕೇಳಿ, ಸರ್ ನಾನು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಹಾಕ್ತೀನಿ ಅಂತ ಹೇಳಿ ಮಹಾರಾಷ್ಟ್ರ ಸೆಟ್ ಅಪ್ಲಿಕೇಶನ್ ಹಾಕಿದ್ರು. ಧಾರವಾಡದಿಂದ ಸೊಲ್ಲಾಪುರಕ್ಕೆ ಬಂದು ಎಕ್ಸಾಮನ್ನು ಬರೆದಿದ್ರು. ಇಲ್ಲಿ ಕೂಡ 206 ಮಾರ್ಕ್ ತೆಗೆದುಕೊಂಡಿದ್ದಾರೆ. ಕ್ವಾಲಿಟಿ ಇಸ್ ಆಲ್ವೇಸ್ ಕ್ವಾಲಿಟಿ. ಎಲ್ಲೇನು ನೋಡ್ರಿ, ಅದು ಹೀಗಾಗಿನೇ ನಾ ಪರೀಕ್ಷೆ ಪಾಸ್ ಆಗಿನ. ನಾನು ಎಲ್ಲಿ ಪ್ರತಿಯೊಂದು ರಾಜ್ಯದ್ದು ನಾ ಬೇರೆ ಸ್ಟಡಿ ಮಾಡಿಲ್ರಿ. ಒಂದ್ಸಲ ಪರೀಕ್ಷೆ ಪಾಸ್ ಮಾಡಿದ್ರೆ, ನೀವು 1 ಸಲ ಪರೀಕ್ಷೆ ಪಾಸ್ ಮಾಡಿದ್ರು ಅಷ್ಟೇ, ನೀವು 100 ಟೈಮ್ ಪರೀಕ್ಷೆ ಪಾಸ್ ಮಾಡಿದ್ರೆ ಅಷ್ಟೇ. ಹಿಂಗಾಗಿ ಎಷ್ಟು ಸಲ ಪರೀಕ್ಷೆ ಪಾಸ್ ಮಾಡಿದ್ನಿ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. 1 ಸಲ ಪರೀಕ್ಷೆ ಪಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. 1 ಸಲ ಪರೀಕ್ಷೆ ಪಾಸ್ ಮಾಡಿದ್ರೆ ಬುಕ್ ತಗೊಂಡು ಹೋದ್ರಿ. ಆಮೇಲೆ ಪ್ರೊಫೆಸರ್ ಅಜಯ್ ಗುಂಡ್ ಇವರು ನಮ್ಮ ಸೊಲ್ಲಾಪುರದವರು, ಮೋಹೋಳ ತಾಲೂಕದವರು, ಕೆಮಿಸ್ಟ್ರಿದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಪ್ರೊಫೆಸರ್ ಸಾಯಿಲಿ ಪಾಟೀಲ್, ಇವರು ಕಾಮರ್ಸ್ ಸಬ್ಜೆಕ್ಟ್, ಇವರು ಕೊಲ್ಲಾಪುರದವರು. ಬಾಪ್ರೆ, ಇವ್ರಕ್ಕಿಂತ ಇವ್ರು ಮಿಸ್ಟರ್ ಭಾಳ ಒಳ್ಳೆಯವರು. ಎಷ್ಟು ದಿನ ಅಕ್ಕಲ್ಕೋಟ್ಲ ಜಾಯ್ಸಿ ಅಕ್ಕಲ್ಕೋಟಕ್ಕೆ ಹೋಗೋದೈತ್ರಿ, ದಾನಾಯ ಸರ್ ಗಂಟು ಒಮ್ಮೆ ಕಾರ್ ಮಾಡ್ಕೊಂಡು ಕೊಲ್ಲಾಪುರ ಹಿಡ್ಕೊಂಡು ತೊಗೊಂಡೇ ಬಂದ್ರಿ ಮೇಡಮ್. ಇಲ್ಲಿ ದಾನಾಯ ಸರ್ ಮನೆ ಇದೆ ನೋಡ್ರಿ. ಅವ್ರು ಎಷ್ಟು 3 ತಾಸು ಮನೆ ಒಳಗಿಂದ ಎದ್ದು ಹೋಗಿಲ್ಲವ್ರೆ. ಸರ್ ಮಲ ಅಜುನ್ ಸಂಘ ನಾ ಹೇಳಿ ಅಮ್ಮ ಆಮ್ಚು ಊಂಚು ಅಂತ ಮಂತ್ರ ಕಳಿಸಿ ಪರೀಕ್ಷೆ ಪಾಸ್ ಮಾಡ. ಎಸ್, ಸಾಯ್ಲಿ ತಂಗಿ, ಸಾಯ್ಲಿ ಅಮ್ಮ, ವೆರಿ ಗುಡ್. ಮರಾಠಿದೊಳಗೆ ಸಾಯ್ಲಿ ಅಂತೇಳಿ ಶಬ್ದ. ಆ ಅಮ್ಮ ಪ್ರಶ್ನೆ ಕೇಳಿ ನಾನಂದೆ, ಅಮ್ಮ ನಿಮ್ಮ ಹೆಸರು ಏನನ್ನ ಸಾಯ್ಲಿ, ನನಗೆ ಸಾಯಿಸೋ ಸಾಯ್ಲಿ ಅಂತ ಯಾವ ನನಗೆ ಬದುಕಬೇಕು ನನಗೆ ಸಾಯ್ಲಿ ಯಾಕಂದ್ಯಾ ನೀವು? ಸಾಯ್ಲಿ ಅಂದ್ರೆ ಸತ್ತು ಹೋಗ ಅಂತ. ಮರಾಠಿದೊಳಗೆ ಸಾಯ್ಲಿ, ಕನ್ನಡದೊಳಗೆ ಸಾಯ್ಲಿ. ಡಂಗ್ ನಡಿ ಪುಡ್ಕ ತಾಯಿ ಪರೀಕ್ಷೆ ಪಾಸ್ ಆದ್ರು. ಒಬ್ಬೊಬ್ರು ಹಿಂಗೆ ಹೇಳ್ರಲ್ರಿ, ಏನು ಹೇಳೋದಪ್ಪ, ಗ್ರೇಟ್ ಅಮ್ಮ. ಈ ಕನ್ನಡ ಅಂತ ಹೇಳಂಗಿಲ್ಲ, ಅದಕ್ಕೆ ಒತ್ತು ಹೇಳ್ಬಿಟ್ಟು ನಮ್ಮ ಇವ್ರ್ಯಾರು ಪೂನಮ್ ಜಾಮ್ದಾರ್. ಎಸ್, ಭಾಳ ಪೂನಮ್ ಜಾಮ್ದಾರ್ ಮೇಡಮ್ ಅವ್ರ ಮನೆಯೊಳಗೆ ದುಃಖದ ಘಟನೆ ನಡೀತು. ಮಿಸ್ಟರ್ ಅವ್ರು ತೀರ್ಕೊಂಡ ನಂತರ ಕೂಡ ಆ ದುಃಖನ್ನ ಮೆಟ್ಟಿ ಪರೀಕ್ಷೆನ ಬರೆದು ಪರೀಕ್ಷೆ ಪಾಸ್ ಮಾಡೋದು. ಅದು ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ. ಗ್ರೇಟ್ ಅಮ್ಮ ನೀನು. ಪ್ರೊಫೆಸರ್ ಯೋಗೇಶ್ ಚೌಗುಲೆ 12ನೇ ಅಟೆಂಪ್ಟ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ದು ಮಹಾನುಭಾವರು ಇವರು. ಅಣ್ಣ ನಿಮ್ಮ ಕಾಲರಿ ಕೊಡ್ರಿ ಅಪ್ಪ, ನಿಮ್ಮ ಇಲ್ಲೇ ಸಿಗಿಸಿಡ್ತೀನಿ, ಎಲ್ಲರಿಗೆ ದರ್ಶನ ಮಾಡಿ ಬಿರ್ಸಪ್ಪ ನೀನು. ನನಗಿಂತ ದೊಡ್ಡವರು ಅದಾರ ಅಂದ್ರೆ ಬಿಡ್ಲಿ ನೋಡು. ಗ್ರೇಟ್ ಅಣ್ಣ. ನಾ 3 ಸಲ ಫೇಲ್ ಆಗೇನ್ರಿ. 4ನೇ ಸಲ ಜರ ಫೇಲ್ ಆಗಿದ್ದೆ ಅಂದ್ರೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂತ ತಿಳು ಏನ್ರಿ, ಕೆಸೆಟ್ ಸೆಟ್ ನೆಟ್ ಸೆಟ್ ಮೆಟ್ ತಗೊಂಡಿಬೇಕು ಅಂತ ಹಂಗನ್ಬೇಡ ಆತಂದೆ. ಏನ್ರಿ ಏ ಸಲ ಫೇಲ್ ಆಗ್ತೀರಿ ಏನು, ಮತ್ತೆ ಫೇಲ್ ಆದ್ರೆ ಏನು ಅವನು ಹಂಗನ್ಬೇಡ. ರಿಸಲ್ಟ್ ಬರೋದಾಗ ಮತ್ತೆ ಹೋಯ್ತ್ರಿ, ಫೇಲ್ ಆದ್ರಿ ಅನ್ನೋದು ನನಗೆ ಗೊತ್ತಿತ್ತು ರೀ, ಫೇಲೇ ಆತಿರಿತ್ತು. ನಾನು ಹೇಳ್ತೀನಿ, ನಾನು ತೋಡ್ರಿ ನನಗೆ ಕೇಳ್ತಿದ್ರು, 8 ಸಲ ಫೇಲ್ ಆಯ್ತು ಮಾಸ್ತರ್ ಆಗಿದ್ದೀವಿ, ಸೋರ್ ಇದ್ದು ಫೇಲ್ ಆತಿಲ್ಲ ಓದ್ತಿದ್ದು. ನಿನಗೆ ಯಾವ ಸರ್ ಮಾಡ್ಯಾನ ಅಂದಳಕಿ, ಎಮ್ಮಿ ಕೈಲಿಕ್ಕೆ ಹೋಗಿ ಎಮ್ಮಿ ಯಾಕಂದ್ರೆ ಕಾಣಿಸಲ್ಕೆ ಹೆಂಗೆ ಇದ್ದೀನ್ರಿ ನಾ, ಎಮ್ಮಿ ತಿಮ್ಮಣ. ನನಗೆ ಊರಾಗೆಲ್ಲ ಹಂಗೆ ಆಯ್ತಾರ, ಹುಚ್ಚದ್ರಿ ಅದು ಅನ್ರಿ ಅನ್ಕೋತ ಅಲ್ಲೇ ಇರು. ಯಪ್ಪ ಅನ್ನೋರು ಬಾಯಾಗ ಸಕ್ರೆ ತುಪ್ಪ ಬೀಳಿ ನೀವು ಅಂದಿರ್ತೀವಿ, ಇಲ್ಲಿಗೆ ಬಂದಿನ ಓಯಪ್ಪ ನೀವು ಅಂದಿತ್ತಿಲ್ಲ ಅಂದ್ರೆ ಶಾಣೆ ಅಂದಿರಂದ್ರೆ ಅಲ್ಲೇ ಉಳಿತಿದ್ದನ. ಪ್ರೊಫೆಸರ್ ಜಾನ್ವಿ ಡೇರೆ, ಈ ಹುಡುಗಿದ ಅವು ಭಾಳ ಇಂಟ್ರೆಸ್ಟ್ ನನ್ನ ಮೇಲೆ ಭಾಳ ಪ್ರೀತಿ. ಇವಳದ್ರು ನಕ್ಕೋಗ ಬ್ಯಾಡ ಬಿಡು, ಅವ ಏನು ಹುಚ್ಚನಂಗೆ ಕಾಣಿಸ್ತಾನ, ಅವ ಏನು ಹೇಳ್ತಾನ, ಅವ್ರವ್ವ ಅವ್ನು ಹುಚ್ಚನಂಗೆ ಇರಲಕ್ಕ ಭಾಳ ಶಾಣೆ ಅದನ. ಜಾನ್ವಿದ ಅವ್ವ, ಇದು ಜಾನ್ವಿ ಹುಡುಗಿ ಎಕ್ದಮ್ ಮಾಡ್ರನ್.
एकदम फॅशनेबल ಇಟ್ಟಿಟ್ಟು ಕಟ್ ಇಟ್ಟು ಕೂದಲದವು एकदम ಸ್ಟೈಲಿಗೆ ಇವ್ರವ ನನ್ನ ಮೇಲೆ ಭಾಳ ನಂಬಿಕೆ ಏ ಸರ್ ಲೈ ಶಾಣ है बहुत होशियार है वो सर देखो कैसे दिखते हैं वो क्या होशियार है ಜಾನ್ವಿ ಡನ್ ಫಿಸಿಕ್ಸ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ರು ಯಾವತ್ತು ಆಮೇಲೆ ಇವರು ನೀಲ್ಕಂಠ್ ಲೋಂಡೆ ಸರ್ ಅವರು ಎಜುಕೇಶನ್ ವಿಷಯದೊಳಗೆ ಪುಣೆದವರು ಪರೀಕ್ಷೆ ಪಾಸ್ ಮಾಡಿದ್ರು ಪರಮೇಶ್ವರ್ ನವಗಿರೆ ಇಂಗ್ಲಿಷ್ ಎಷ್ಟು ಭಾರಿ ಅದ ರೀ ಸರ್ದು ಎಕ್ಸಲೆಂಟ್ ಇಂಗ್ಲಿಷ್ ಅದವ್ರದ್ದು ನಾಂದೇಡ್ದವರು ಆಮೇಲೆ ಯಾರು ಇವರು ಭಾಗ್ಯಶ್ರೀ ಮಾಳಿ ಇವರು ಸಾಂಗ್ಲಿದವರು ಮ್ಯಾಥಮೆಟಿಕ್ಸ್ ಪರೀಕ್ಷೆ ಪಾಸ್ ಮಾಡಿದ್ದಾರೆ ಆತ್ಮಾರಾಮ್ ರಾಜಗೋರಿ ಸರ್ ಅವರು ಇಂಗ್ಲಿಷ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ದಾರೆ ಸಾರಾ ಪಠಾಣ್ ಇವಳು MPS ಇವರು PSI 3 ಸಲ ಪರೀಕ್ಷೆ ಬರೆದಿದ್ದಳು ಮುಸ್ಲಿಂ ಹುಡುಗಿ ಕೊನೆಗೆ ಅವ್ರ ಮಿಸ್ಟರ್ ಈ ಕಡೆ ಅಕ್ಕಲ್ ಕೂಡ ಕರ್ಕೊಂಡ್ಬಂದು ನಾನು ಅವ್ರಿಗೊಂದು ತೈತ್ ಕಟ್ಟಿದೆ ಜಾವ್ ಚಲ ಜಾವ್ ತುಂಬ ಪರೀಕ್ಷೆ ಪಾಸ್ ಹೋನೆ ವಾಲೆ ಪರೀಕ್ಷೆ ಪಾಸ್ ಆದ್ರು ಪ್ರೊಫೆಸರ್ ಶಿವಹರ್ ಚಿಕ್ಕಲಪಲ್ಲೆ ನನ್ನ ಲೈಫ್ದೊಳಗೆ ಇವನಷ್ಟು ಮುಗ್ಧ ಜೀವಿ ನಾನು ಯಾರಿಗೂ ಇಲ್ಲಿ ತನಕ ನೋಡಿಲ್ಲ ಇಷ್ಟು ಮುಗ್ಧ ಅದನ್ನಲ್ರವ ಮೈ ಗಾಡ್ ಜೀವನದೊಳಗ ನನಗಿಂತ ಶಾಣ್ಯರಿದ್ದವ್ರು ನೋಡಿರಿ ಆದ್ರೆ ನನಗಿಂತ ಹುಚ್ಚಿದ್ದವ್ರು ಮೊದಲನೇ ವ್ಯಕ್ತಿ ನನಗಿಂತ ಹುಚ್ಚಿದ್ರು ಯಾಕೆ ಹೀಗೆ ಅಂದ್ರೆ ಗೊತ್ತದ್ರಿ ಏನು ಹೇಳಿ ಇವನ್ ಬಗ್ಗೆ ಏನು ಹೇಳಿದ್ರು ಕಡಿಮಪ್ಪ ಇಷ್ಟು ಮುಗ್ದದನಲ್ಲ ಮೈ ಗಾಡ್ ಭಾಳ ಮಳ್ಳ ಅವ ಪರೀಕ್ಷೆ ಪಾಸ್ ಆದ್ಮೇಲೆ ನನಗೊಂದು ಮೆಸೇಜ್ ಕಳಿಸೇನ್ರಿ ಪ್ಲೀಸ್ ನೀವು ಅನ್ಬೋದು ಸರ್ ಎಷ್ಟು ಹೇಳಗತ್ರಿ ಬಿಡ್ರಿ ನಾ ಬಿಡಂಗಿಲ್ಲ ಬಿಟ್ರು ಓಡೋದ್ರಿ ಹಿಡ್ಕೊಡ್ತು ನೀವು ಬೆನ್ನತ್ತಿ ನೀವು ಮೊದಲೇ ನಾ ಕ್ಲಾಸ್ ಶುರು ಮಾಡಂಗಿಲ್ರಿ ಶುರು ಮಾಡೋದಲ್ಲ ನಿಮಗಿದು ಬಂದ್ರೂ ಬಿಡಂಗಿಲ್ಲ ಕೂತು ನನ್ನ ಪಾಠ ಕೇಳೆ ಇಲ್ರಿ ನಾ ಎದ್ದು ಓದ್ತೀನಿ ರೀ ಬಂದಿದ್ರೇ ಮಗನ ಇಲ್ಲ ಕೂಡ್ರು ಇಲ್ರಿ ಓದ್ತೀನಿ ಇಲ್ಲೇ ಕೂಡ್ರು ಅಂದ ನನ್ನ ಕ್ಲಾಸ್ ನಮ್ಮ ಶಾಲ್ಯಾಗ್ರಿ ಪಾಠ ಹೇಳಕ್ರ ಒಂದು ಪಾರ ಹಿಂಗೆ ಮಾಡ್ದಂಗೆ ಯಾಕೋ ಏನು ಮಾಡಕತ್ತಲ್ಲ ಸರ್ ನಾವು ದಮ್ಮ ಇದೊಂದು ಪಾಠ ಹೇಳ್ತೀನಿ ಕುಂಡ್ರಲೆ ಸರ ಅಂತ ಯಾಕೆ ಸುಮ್ಮ ಕುಂಡ್ರಲೆ ಹೆಡ್ ಮಾಸ್ಟರ್ ಬರ್ತಾ ಇದಾರೆ ಸುಮ್ಮ ಕುಂಡ್ರ ಅಂದ್ರೆ ಅವ್ರು ಹೋಗೋಣ ಯಾಕಂದ್ರೆ ಇನ್ಸ್ಪೆಕ್ಷನ್ KL ಸೊಸೈಟಿದೆಲ್ಲ ಆಫೀಸರ್ ಬಂದಾರೆ ಸುಮ್ಮ ಕುಂಡ್ರಲೆ ಮಗನ ಅಂತಂದ್ರೆ ಸರ ದಮ್ಮ ಅನ್ನೋದ ಡಮ್ಮಕ್ ಅಂತಿದ್ವಿ ನಮ್ಮ ಪ್ರಿನ್ಸಿಪಲ್ ಸರ್ ಬಂದು ಜಾಡ್ಸಿ ನನಗೆ ಬೆನ್ನಾಗ ಹೋದ ಕೈ ಎಂಥ ಮಾಸ್ತರಿಗೆ ಅದ ಪಾರಾಗ ಹಿಂಗೆ ಬಂದ ಹೋಗಿ ಬಿಡ್ಲಿಕ್ಕೆ ಬರಂಗಿಲ್ಲ ನೀವೇ ಅಂದ್ರಲ್ರಿ ಸರ್ ಯಾರಿಗೆ ಬಿಡಬೇಡ ನಾ ಬಿಟ್ಟಿಲ್ರಿ ಯಾರಿಗೆ ಇವು ಏನು ಮಾಡ್ರಿ ನಮ್ಮ ಹೆಡ್ ಮಾಸ್ಟರ್ಗೆಲ್ಲ ಬಯಸೊಂಡೆ ಮತ್ತು ಆ ಹುಡುಗನ್ಕೆಲ್ಲ ಬಯಸೊಂಡೆ ಏನು ಕೇಳ್ತೀರಪ್ಪ ಶಿವಹರ ಇವನ್ ಸರ್ಟಿಫಿಕೇಟ್ ನೋಡ್ರಿ ಮರಾಠಿದೊಳಗೆ ಯಾರು ನೋಡಪ್ಪ ನಾ ಹುಡಿಯೋ ಚಾಲೋದನ್ನು ಅದಲ್ಲ ಇವ್ರದ್ದೊಂದು ಮೆಸೇಜ್ ತಾವೆಲ್ಲರೂ ಓದಬೇಕು ಮರಾಠಿ ಒಳಗೆ ಅದ ರೀ ನಾನು ಮರಾಠಿ ಓದ್ತೀನಿ ನಿಮ್ಮ कन्नडवर ट्रान्सलेशन ಮಾಡಿ ಹೇಳ್ತೀನಿ ರೀ सर मी तुमचा विद्यार्थी शिवहर ನಾನು ನಿಮ್ಮ विद्यार्थी शिवहर तुमच्या त्या अनमोल मार्गदर्शनाने मी आज महाराष्ट्र सेट उत्तीर्ण झालो ನಿಮ್ಮ मार्गदर्शनाದಿಂದ ನಾನು महाराष्ट्र सेट परीक्षेने पास ಆಗಿದ್ದೇನೆ सर तुमच्या कोणत्या शब्दाने मी कौतुक करू सर मला सुचतच नाही हो ನಾನು ನಿಮಗೆ ಯಾವ ಶಬ್ದಗಳಿಂದ ವರ್ಣನೆ ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ मी एक गाढव होतो ನಾನು ಒಂದು ಕತ್ತೆ ಇದ್ದೆ ಕತ್ತೆ डॉन्की इद्दे तुम्ही ह्या गाढवाला धुवून पुसून घोडा केले ನೀವು ಈ ಕತ್ತೆಯನ್ನ ನೀರಿನಿಂದ ತೊಳೆದು ಸಾಬನ್ ಹಚ್ಚಿ ತೊಳೆದು ಸ್ವಚ್ಛವಾಗಿ ಸುಂದರವಾಗಿ ಒಂದು ಕುದುರೆಯನ್ನು ತಯಾರು ಮಾಡಿದ್ದಾರೆ आणि हे खरंच आहे ಇದು ಸತ್ಯ ಇದೆ ಸರ್ मी एकेकाळी काय होतो सर मी ಒಂದು ಕಾಲದೊಳಗೆ ನಾನು ಹೇಗಿದ್ದೆ ಸರ್ ನಿಮ್ಮ ಪರಿಚಯ ಆಗೋಕ್ಕಿಂತ ಮುಂಚೆ सर तुमच्या आशीर्वादाने मी पेट परीक्षा पास होऊन PhD करत आहे ನಿಮ್ಮ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ನಾನು PhD ಎಂಟ್ರೆನ್ಸ್ परीक्षेने पास ಮಾಡಿ ಈಗ PhD ಮಾಡ್ತಾ ಇದ್ದೇನೆ आज असिस्टंट सहाय्यक प्राध्यापकची परीक्षा मी पास झालो ನಿಮ್ಮ ಮಾರ್ಗದರ್ಶನದಿಂದ ಮರಾಠಿ ಸೆಟ್ ಪರೀಕ್ಷೆ ಪಾಸ್ ಆಗಿದ್ದೇನೆ सर अजून मी काय बोलू सर
ಇನ್ನೂ ನಿಮ್ಮ ಬಗ್ಗೆ ಹೆಚ್ಚಿಗಾಗಿ ಏನು ಮಾತಾಡಲಿ ಸರ್, ನೀವೇ ಹೇಳ್ರಿ ಸರ್ ಅಂತೇಳಿ ಕಣ್ಣ ನೀರು ತೆಗಿತಾ ಇದ್ದಾನೆ. ಆಯ್ತಲ್ಲಪ್ಪ, ಸಾಕ್ರಿ, ನಿಮ್ಗೆ ಹೇಳೇನ್ರಿ, ನನಗೆ ದುಡ್ಡು ಬೇಡ, ಏನೂ ಬೇಡ, ನನಗೆ ಸಾಕು. ನಿಮ್ಮಂಥವ್ರು ಇಷ್ಟೆಲ್ಲ ಆಶೀರ್ವಾದ ಮಾಡ್ಲಾಗತ್ತಾರಲ್ರಿ, ಮತ್ತೇನು ಬೇಕ್ರಿ? ನನಗೆ ಯಾರು ಏನೇ ಅಂದ್ರೂ ನಾ ಸಾಯೋ ತನಕ ವಿಡಿಯೋ ಮಾಡೋದು ಬಿಡಂಗಿಲ್ಲ. ನಾನು ಸಾಯೋ ತನಕ ಈ ನೆಟ್ ಸೆಟ್ ಈ ಕ್ಷೇತ್ರ ನಾನು ಬಿಡಂಗಿಲ್ಲಪ್ಪ. ನನಗೆ ಯಾವ ಇನ್ನು ನಾನು ಒಂದು ಸ್ವಲ್ಪ ದಿವಸ ನೌಕರಿ ಮಾಡೋವಿದ್ದೀನಿ ರೀ. ನಾನು ಒಂದು ದಿವಸ ಆಗನ ಎಲ್ಲರೂ, ಯಾಕಂದ್ರೆ ಒಬ್ಬನೇ ಮನುಷ್ಯ ಎರಡೆರಡು ಕೆಲಸ ಮಾಡೋದಾಗಂಗಿಲ್ಲ. ಎಲ್ಲ ಬಿಡ್ತೀನಿ, ನಾನು ಎಲ್ಲ ಬಿಡ್ತೀನಿ. ನನಗೆ ಯಾರ್ದು ಅವಶ್ಯಕತೆ ಇಲ್ಲ. ನಾನು ಬರೀ ಇದು ಒಂದೇ ಕೆಲಸ ಮಾಡ್ತೀನಿ. ಏನೂ ಬೇಡ ನನಗೆ. ಇಲ್ಲದಾರ ಇಂಥ ಶಿವಹರ ದೇವರ ಸ್ವರೂಪ ಒಬ್ಬ ವಿದ್ಯಾರ್ಥಿ ಇಷ್ಟೊಂದು ಆಶೀರ್ವಾದ ಮಾಡ್ತಾನಂದ್ರೆ ನಾ ಏನು ಬೇಕ್ರಿ, ಸಾಕು ನನಗೆ. ನಾನು ಪ್ರೊಫೆಸರ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಈಗ ನನಗೆ ನಿಮಗೆಲ್ಲರಿಗೂ ಪ್ರೊಫೆಸರ್ ಮಾಡೋದೈತಿ. ಈಗ ಇಲ್ಲಿ ತನಕ 767 ಸ್ಟೂಡೆಂಟ್ಸ್, ಇಲ್ಲಿ ತನಕ 767 ವಿದ್ಯಾರ್ಥಿಗಳು ಈಗ ಪ್ರೊಫೆಸರ್ ಆಗಲು ಅರ್ಹತೆ ಹೊಂದಿದ್ದಾರೆ. ಸಾಕು, ಇನ್ನೂ ಮಾಡ್ತೀನಿ ರೀ ಕೆಲಸ. ಶಿವಹರ್ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಪ್ರೊಫೆಸರ್ ಆರತಿ ಖಾಮ್ಕರ್ ಮೇಡಮ್ ಅವರು, ಇಂಗ್ಲೀಷ್ ಲಿಟ್ರೇಚರ್ದೊಳಗೆ ಅಹಮದ್ನಗರ್ ಜಿಲ್ಲೆಯವರು. ಇವರು ಮನಶ್ರೀ ರಾಠೋಡ್ ಮೇಡಮ್ ಅವರು. ಇವರು ಈ ಎಲ್ಲ ವಿದ್ಯಾರ್ಥಿಗಳೊಳಗೆ ಎಲ್ಲಕ್ಕಿಂತ ಶ್ರೀಮಂತರಿ ಇವರು. ಈ ಹುಡುಗಿ ಮನಶ್ರೀ ರಾಠೋಡ್ ಅಂತೇಳಿ ಸಂಭಾಜಿನಗರದವರು. ಏನು ಇಂಗ್ಲೀಷ್ ಇದ್ರೆ ಅಮ್ಮಂದು. ಅವಳು ನಿನ್ನೆ ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ನನಗೊಂದು ವಿಡಿಯೋ ಮಾಡಿ ಕಳಿಸಿದಳು. ಮತ್ತು ನನಗೇನು ಹೇಳಿದ್ರು, ಸರ್ आप क्या करो, मेरा प्रिपरेशन मेरा वीडियो आपके ಚಾನಲ್ पर ಅಪ್ಲೋಡ್ करके ಸರ್, ನೀವು ಅದನ್ನು ಅಪ್ಲೋಡ್ ಮಾಡಿರಿ, ಎಲ್ಲರಿಗೂ ಬಿಡ್ರಿ ಸರ್ ಅಂತ ಹೇಳಿದ್ರು. ಎಂಥ ಬ್ರಿಲಿಯಂಟ್ ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತಾರೆ ಕೂನದ್ರಿ. ಮೈ ಗಾಡ್, ಗ್ರೇಟ್. ಆ ಮುಂದೆ ವಿಡಿಯೋ ಬಂದ ತಕ್ಷಣ ನಮ್ಮ ಮೇಡಮ್ ಇದು ಹುಚ್ಚು ನನಗೆ, ಅವಳು ಯಾರು ಎಷ್ಟು ಚಂದ ಮಾತಾಡೋದು ಇಂಗ್ಲೀಷ್ ಯಾರು ಅಂತ. ಅವಳು ಹಂಗೆ ಅದಳ ಹೇಳು, ಆಕೆ ಹೆಂಗೆ ನಿಮ್ಮ ಹುಡಿಯೋದ ಇದು ಸಂಶಯ ಭಾಳ ತೋತಾಡ್ರಿ. ಅವಳು ಮುಂಬೈದೊಳಗೆ ಅದ, ಆ ಮುಂಬೈ ಹುಡುಗಿ ಅದಳ, ಸ್ವಲ್ಪ ಫ್ಯಾಷನ್ ಅದಳ, ಇಂಗ್ಲೀಷ್ ಭಾಳ ಚಂದ ಮಾತಾಡ್ತಾಳ. ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ಅವರು ನನಗೆ ವಿಡಿಯೋ ಮಾಡಿದ್ರು. ನಿಮ್ಗೆ ಯಾಕೆ ಕೇಳಿಸ್ಕೊಂಡು ನನಗಿಲ್ಲ. ಅವಳು ತನ್ನ ಅಭಿಪ್ರಾಯ ವ್ಯಕ್ತ ಮಾಡ್ಯಾಳ ಹುಡುಗಿ. ಅವಳು ಒಂದು ಮಾತು ಹೇಳಿದ್ರು, ಸರ್ ಡೋಂಟ್ ಲಿವ್ ವಿತ್ ಯುವರ್ ಕಂಪ್ಯಾನಿಯನ್. ನಿಮ್ಮ ಸಮಯ ವಯಸ್ಕರ ಜೊತೆಗೆ ನೀವು ಇರಬಾರ್ದು ಅಂತ ಹೇಳ್ತೀವಿ ನಾವು. ನೀವು ಯಾವಾಗಲೂ ನಿಮ್ಗಿಂತ ಹೈಯರ್ ಜನರ ಜೊತೆ ಇರಬೇಕು, ಅವರ ಅನುಭವ ಪಡೆದುಕೊಂಡು ನೀವು ಯಶಸ್ವಿ ಆಗಬೇಕು ಅನ್ನೋ ಮಾತನ್ನ ಅಮ್ಮ ಹೇಳಿದ್ರು. ಮತ್ತು ಇನ್ನೊಂದು ನೋಡ್ರಿ, ಶ್ರೀಮಂತ ಬಡವ ಯಾರೇ ಇದ್ರೂ ಕೂಡ ಕಷ್ಟ ಎಲ್ಲರಿಗೂ ಪಡಲೇಬೇಕು. ವಿದೌಟ್ ಕಷ್ಟ, ವಿದೌಟ್ ಹಾರ್ಡ್ ವರ್ಕ್ ಯು ಕೆನಾಟ್ ಅಚೀವ್ ದ ಸಕ್ಸಸ್. ಈಗ ಸಚಿನ್ ತೆಂಡೂಲ್ಕರ್ ಸರ್ ಮಗ ಅರ್ಜುನ್ ಅವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಕ್ರಿಕೆಟ್ ಆಡೋರು ಅದಾರ, ಕ್ರಿಕೆಟ್ ಪ್ಲೇಯರ್ ಅದಾರ. ಅವ್ರು ಹಾರ್ಡ್ ವರ್ಕ್ ಮಾಡ್ತಾ ಇದಾರೋ ನೀನು? ನಾ ಶ್ರೀಮಂತ ಇದ್ದೀನಿ, ನಾ ರೊಕ್ಕ ಕೊಟ್ಟು ಹಾರ್ಡ್ ವರ್ಕ್ ತರ್ತೀನಿ. ನೋ. ರಿಕು ಸಿಂಗ್ ಅತ್ಯಂತ ಗರೀಬ್ ಮನೆತನ ಹುಟ್ಟಿದ ಹುಡುಗ, ಅವನು ಹಾರ್ಡ್ ವರ್ಕ್ ಮಾಡಬೇಕು. ಸಚಿನ್ ತೆಂಡೂಲ್ಕರ್ ಸರ್ ಮಗ ಕೂಡ ಹಾರ್ಡ್ ವರ್ಕ್ ಮಾಡಬೇಕು. ಶ್ರೀಮಂತ ಇರಲಿ ಬಡವಿರಲಿ, ಓದಲೇಬೇಕು, ಕಷ್ಟ ಪಡಲೇಬೇಕು, ಅಂದಾಗ ಮಾತ್ರ ನಾವು ರಿಸಲ್ಟ್ ಬರುತ್ತದೆ. ಹೀಗಾಗಿ ಶ್ರೀಮಂತ ಬಡವ ಡೋಂಟ್. ಅವರೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಪ್ಲೀಸ್ ನೀವು ಕೂಡ ಈ ಅಮ್ಮಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಮನಶ್ರೀ ರಾಠೋಡ್ ಅಂತೇಳಿ. ಆಮೇಲೆ ಪ್ರೊಫೆಸರ್ ಪೂನಂ ಸಾಬಳೆ ಮೇಡಮ್, ಇವರು ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಪ್ರೊಫೆಸರ್ ಶುಭಾಂಗಿ ಚಂದನಸಿವಿ ಅವರು ಸಾಂಗ್ಲಿದವರು, ಇಂಗ್ಲಿಷ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಕೋಮಲ್ ಭೋಸ್ಲೆ ಅವರು ಸೋಶಿಯಾಲಜಿದಲ್ಲಿ ಪುಣೆದವರು ಪರೀಕ್ಷೆ ಪಾಸ್ ಮಾಡಿದ್ದಾರೆ. ರಾಜ್ ಕಿರಣ್ ಚೌಹಾಣ್ ಸರ್, ಇವರು ಸರ್ ಫೌಂಡೇಶನ್ ಅಂತ ಒಂದು ಟೀಚರ್ಸ್ ಆರ್ಗನೈಸೇಷನ್ ಇದೆ, ಅದರದ್ದು ಇವರು ಸ್ಟೇಟ್ ಲೆವೆಲ್ ವಿನ್ನರ್ ಟೀಚರ್. ಭಾಳ ಬ್ರಿಲಿಯಂಟ್ ಸರ್ ಅದರ, ಅವರು ಭಾಳ ಇನ್ನೋವೇಟಿವ್ ಟೀಚರ್. ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಇವ್ರಿಗೆ ಪುರಸ್ಕಾರನ ಸಿಕ್ಕಿದೆ. ಇವರು ಭೂಸೋ ತುಪೆ ಸರ್ ಅಂತೇಳಿ, ಇವರು ಸಾತಾರದವರು. ಆಮೇಲೆ ಡಾಕ್ಟರ್ ರಮೇಶ್ ಸಾಬಳೆ ಸರ್, ಇವರು ಪ್ರಿನ್ಸಿಪಲ್ ಅದರಿ. ಒಂದು ಕಾಲೇಜಿನ ಪ್ರಿನ್ಸಿಪಲ್ ಇದ್ದು ಕಾಲೇಜಿನ ಜವಾಬ್ದಾರಿ ಹೊತ್ಕೊಂಡು ಸಿಕ್ಕ ಸಮಯದೊಳಗೆ ಎಜುಕೇಶನ್ ಸಬ್ಜೆಕ್ಟ್ ಮತ್ತು ಹಿಸ್ಟ್ರಿ ಸಬ್ಜೆಕ್ಟ್ ಒಳಗೆ ಮಹಾರಾಷ್ಟ್ರ ಸೆಟ್ ಪರೀಕ್ಷೆ ಪಾಸ್ ಮಾಡ್ತಾರಂದ್ರೆ ಮಾಡುವ ಮನಸ್ಸಿರ್ಬೇಕು ಅಷ್ಟೇ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಿರ್ತಾರಲ್ಲ. ಮತ್ತು ಅವ್ರು ನಿಮ್ಮಂಗೆ ಅಳಬೇಕು, ನಾನು ಪ್ರಿನ್ಸಿಪಲ್ ಇದ್ದೀನೋ, ನನಗೆ ಟೈಮ್ ಸಿಗಂಗಿಲ್ಲ, ನಾನು ಹೆಂಗೆ ಪಾಸ್ ಮಾಡೋದು ಅಂದ್ರೇನು? ಅವರು ಪ್ರಿನ್ಸಿಪಲ್ ಇಸ್ ಅ ಪ್ರಿನ್ಸಿಪಲ್. ಒಂದು ಕಾಲೇಜಿನ ಪ್ರಿನ್ಸಿಪಲ್, D.Ed ಕಾಲೇಜಿನ ಪ್ರಿನ್ಸಿಪಲ್ ಅದರ. ಅವರು ಪ್ರಿನ್ಸಿಪಲ್ ಇದ್ರು PhD ಮಾಡಿ ನನ್ನನ್ನು ನಂಬಿ ನನ್ನ ನೋಟ್ಸನ್ನು ತೆಗೆದುಕೊಂಡು ಅವ್ರು ಓದ್ತಿರಂದ್ರೆ ಅವ್ರು ಗ್ರೇಟ್. ಇಲ್ಲಿ ದಾನಯ್ಯ ನಾನು ರಿಪೀಟ್ ಅದೇ ಹೇಳ್ತಾ ಇದ್ದೀನಿ, ನಾನು ತಂದಿದ್ದ ಮಟೀರಿಯಲ್ ತುಂಬಾ ಶ್ರೇಷ್ಠ ಐತೆ. ಹೋಯಪ್ಪ, ಪ್ರತಿ ಸಲ ಅದೇ ಹೇಳೋದು. ಮತ್ತೆ ನೀವು ಹ್ಞೂ ಅಂತೀರಿ, ತೊಳಂಗಿಲ್ಲ. ತೋಳಿಲ್ಲ ಅಂದ್ರೆ ಬಿಡ್ರಿ. ತೋಳಿಲ್ಲ ಅಂದ್ರೆ ನನಗೇನು ಮಾಡೋದು? ತೊಗೊಂಡ್ರ ಪಾಸ್ ಆಗ್ತೀರಿ. ಅದು ಬರೀ ತೊಗೊಂಡ್ರೆ ಉಪಯೋಗ, ತೊಗೊಂಡು ಓದಬೇಕು. ಒಬ್ಬರ ಹತ್ರ ನಾ ತೊಗೋತೀನಿ ರೀ, ಪಾಸ್ ಆಗಲಿಲ್ಲ ಅಂದ್ರೆ ಏನು ಮಾಡಲಿ ಅಂದರು. ಪಾಸ್ ಆಗಲಿಲ್ಲ ಅಂದ್ರೆ ನಮ್ಮ ಮನೆ ಮುಂದೆ ಬಂದು ನಿಂತು ಹೊಯ್ಕೋತೀನಿ. ನೀ ಆ ಕಡೆ ಹೊಯ್ಕೋ, ನಾ ಈ ಕಡೆ ಹೊಯ್ಕೋತೀನಿ. ಅಲ್ಲಿ ನಾನು ಹೆಣತಿ ಇಬ್ಬರು ಮುಂದೆ ಬೆನ್ನ ಹತ್ತಿ ಹೊಡಿತಾಳೆ. ಕೊಟ್ಟವನಿಗೆ ಹೊಡಿತಾಳೆ, ತೊಗೊಂಡವನು ಹೊಡಿತಾನೆ. ನಾನು ಹೆಣತಿ ಭಾಳ ಡೇಂಜರ್ ಅದ. ಹಂಗಿಲ್ಲ,
ಬರೀ ಬುಕ್ ತೊಗೊಂಡ್ರೆ ಉಪಯೋಗ ಇಲ್ಲ, ತೊಗೊಂಡು ನೀವು ಓದಬೇಕು. ತೊಗೊಂಡ್ರೆ ಪಾಸ್ ಆದ್ರಿಲ್ಲ ಅಂದ್ರೆ ಹೆಂಗ್ರಿ, ಪಾಸ್ ಆದಲೆ ಹೆಂಗ್ರಿ, ಹಂಗಂದ್ರೆ ಹ್ಯಾಂಗೋ ಉತ್ತುತ್ತನಂಗೆ ಕೇಳ್ತಾವ ಪ್ರಶ್ನೆ. ಸೊ ಸ್ವಪ್ನಾಲಿ ಮೋರೆ ಇವ್ರು ಇಕನಾಮಿಕ್ಸ್ ಪರೀಕ್ಷೆ ಪಾಸ್ ಆಗಿದ್ರು. ಸಾಹೇಬ್ರಾವ್ ಗಾಯಕ್ವಾಡ್ ಇಂಗ್ಲಿಷ್ ಲಿಟ್ರೇಚರ್ದವ್ರು ಸಿಂಧುದುರ್ಗದವ್ರು ಪಾಸ್ ಆಗಿದ್ರು. ಇವರು PS ಆದ್ರ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇವರು ಧುಳೆ ಜಿಲ್ಲೆದೊಳಗೆ ಇವರು ಮುಸ್ಲಿಂ ಸರ್ ಅದಾರ, ಮುಸ್ತಾಫಾ ಅಂತೇಳಿ. ಇವ್ರು ಕೌನ್ ಬನೆಗ ಕರೋಡಪತಿ ಅದ್ರೊಳಗೆ ಹೋಗಿ ಅಲ್ಲಿ 12 ಲಕ್ಷ ರೂಪಾಯಿ ಗೆದ್ದು ಬಂದವರು. PS ಆದ್ರೆ ಫುಲ್ ಆರಾಮ್ ಡ್ಯೂಟಿ, ಸಾರಿ ಆರಾಮಲ್ಲ, ಫುಲ್ ಜವಾಬ್ದಾರಿ ಡ್ಯೂಟಿ. ಶ್ರೀಮಂತರಾದರ ಎಲ್ಲ ಇದ್ರೂ ಕೂಡ ಎಕ್ಸಾಮ್ ಅನ್ನು ಬರೆದು ಪರೀಕ್ಷೆ ಪಾಸ್ ಮಾಡಿದ್ರು. ಇದು ಅಲ್ಲವೇ ಸಾಧನೆ. ಆಮೇಲೆ ಇವರು ಪ್ರೊಫೆಸರ್ ಲಲಿತ್ ಸಿರಸಟ್, ಇವರು ಮುಂಬೈದವ್ರದ್ದು, ಭಾಳ ಬ್ರಿಲಿಯಂಟ್ ಮನುಷ್ಯ. ಯಾವಾಗಲೂ ನಾನು ಬೋರ್ಡ್ ಮೇಲೆ ಬರೆದಿದ್ದು ಎಷ್ಟೋ ತಪ್ಪುಗಳನ್ನು ಅವ್ರು ನನಗೆ ಹೇಳಿ ತಿಳಿಸಿ ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ಹೇಳ್ತಿದ್ರು. ಆಮೇಲೆ ದೀಪಿಕಾ ದೀಕ್ಷಿತ್ ಮೇಡಮ್ ಅವರು, ಇವರು ಬ್ರಿಲಿಯಂಟ್ ವಿದ್ಯಾರ್ಥಿನಿ. ಆಮೇಲೆ ಸಾಗರ್ ಧಾರೇನ್ ಅವರು ಇಲ್ಲಿ ಸೋಲಾಪುರ ಯೂನಿವರ್ಸಿಟಿ ಒಬ್ಬರು ಸ್ಟೂಡೆಂಟ್ ಅದಾರ. ನಿನ್ನೆ ಇವ್ರು ನಾನು ಭೇಟಿಯಾಗಿದ್ರು ಎಲ್ಲಿ ಸೋಲಾಪುರಕ್ಕೆ ಹೋದ ತಕ್ಷಣ. ಸಾಗರ್ ಅವರು, ಸಾಗರ್ ಭೇಟಿಯಾಗನ ಮತ್ತು ಅವ್ರ ಜೊತೆ ಒಂದು ಫೋಟೋ ತಗೊಂಡು, ಸಾಗರ್ ಅಂತ ಹುಡುಗದ ನೀವು ನೋಡ್ರಿ, ಸಾಗರ್ ಈ ಜಸ್ಟ್ ಈಗ MSc ಓದ್ತಾ ಇದ್ದಾನೆ ಹುಡುಗ, ಕೆಮಿಸ್ಟ್ರಿ ಸಬ್ಜೆಕ್ಟ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ರು. ಸೊ ಈ ರೀತಿ ಕರ್ನಾಟಕದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಮಹಾರಾಷ್ಟ್ರದಿಂದ ಈ ಎಲ್ಲ ವಿದ್ಯಾರ್ಥಿಗಳ ಒಂದು ಪರಿಚಯನ ನಾನು ನಿಮ್ಮ ಮಾಡಿಕೊಟ್ಟಿದ್ದೇನೆ. ಇದರ ಉದ್ದೇಶ ಇಷ್ಟೇ, ಅವರು ಮಾಡಿದ್ದಾರೆ, ನೀವು ಮಾಡಿ. ನಿಮ್ಮ ಸಾಧನೆ ಅವ್ರಿಗೆ ಹೇಳುತ್ತಾನೆ, ಅವರ ಸಾಧನೆ ನೀವು ಕೇಳಬೇಕು. ಅಷ್ಟೇನು ಯು ಗೆಟ್ ದ ರಿಸಲ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.